ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ತಮಗೆ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇಂದಿನ ಕಾರ್ಯಕ್ರಮವನ್ನ ಕೂಡ ಒಂದು ಪತ್ರದೊಂದಿಗೆ ಪ್ರಾರಂಭ ಮಾಡೋಣ. ಗುರುಜಿ, ಚಿತ್ರದುರ್ಗದಿಂದ ಸೌಭಾಗ್ಯಮ್ಮ ಅನ್ನೋರು ಈ ಪತ್ರವನ್ನ ಬರೀತಿದ್ದಾರೆ. ಅವರ ಮಗನ ಹುಟ್ಟಿದ ದಿನಾಂಕ ನೀಡ್ತಿದ್ದಾರೆ 8/1/1996 ಅಂತ ಹೇಳ್ತಿದ್ದಾರೆ ಗುರುಜಿ. ಸಂಜೆ 5:35 ಸೋಮವಾರ ಅಂತ ಕೂಡ ತಿಳಿಸಿದ್ದಾರೆ. ಇವರ ಸಮಸ್ಯೆ ಏನಂದ್ರೆ, ಗುರುಜಿ ನಂದು ಮಾಂಗಲ್ಯ ಸರ ಕಳೆದು ಹೋಯ್ತು. 5 ವರ್ಷ ಆಗಿದೆ ಈಗಾಗಲೇ ಕಳೆದು ಹೋಗಿ. ಅಲ್ಲಿಂದ ಇಲ್ಲಿವರೆಗೂ ತುಂಬಾನೇ ಕಷ್ಟ ಪಡ್ತಾ ಇದ್ದೀನಿ ಗುರುಜಿ. ಯಾಕೆ ಹೀಗಾಗಿದೆ? ಮುಂದೆ ಆದ್ರೂ ಒಳ್ಳೇದಾಗತ್ತಾ? ನನ್ಗೆ ಇರೋನೊಬ್ನೇ ಮಗ, ಅವನು ಕೂಡ ಓದೋದ್ರಲ್ಲಿ ತುಂಬಾನೇ ಹಿಂದೆ, ಅವನಿಗೆ ಗಮನನೇ ಕೊಡೋದಿಲ್ಲ ಓದೋದಕ್ಕೆ. ಹೇಗಿರುತ್ತೆ ನಮ್ಮ ಮುಂದಿನ ಜೀವನ ಅಂತ ಹೇಳ್ತಿದ್ದಾರೆ ಗುರುಜಿ. ಬಹುಶಃ ನಾನು ಕೇಳ್ಪಟ್ಟಿರೋ ಹಾಗೆ ಬಹಳಷ್ಟು ಜನರು ಅಷ್ಟೇ, ನೀವು ಹೇಳ್ತಿರಲ್ಲ ಪ್ರಕೃತಿ ಮಾತಾಡುತ್ತೆ ಅಂತ, ಹಾಗೆ ಮಾಂಗಲ್ಯ ಕಳ್ಕೊಂಡ ನಂತರ ತುಂಬಾ ಕಷ್ಟ ಅನುಭವಿಸಿದೀವಿ ಅಂತ ಕೇಳಿದ್ದೇವೆ. ಅದ್ ನಿಜಾನಾ ಗುರುಜಿ? ಖಂಡಿತ. ಮಾಂಗಲ್ಯ ಅನ್ನತಕ್ಕಂಥದ್ದು ಒಂದು ಪರಿಪೂರ್ಣವಾದಂಥ ನಿಮ್ಮ ಒಂದು ಚೈತನ್ಯ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸಾವಿರಾರು ಜನ ಆಶೀರ್ವಾದ ಮಾಡಿ ಆ ಒಂದು ಹಾಕಿಸಿದಂಥ ಒಂದು ಶಕ್ತಿ ಅದು. ನಿಮ್ಮೊಳಗೊಂದು ಶಕ್ತಿ ಇರೋದನ್ನ ತೋರಿಸ್ಲಿಕ್ಕೆ ಅದೊಂದು ರೀತಿಯ ಆಯುಧ. ದೇವತೆಗಳು ನೀವು ನೋಡಿರ್ತೀರ, ಒಂದೊಂದು ದೇವರು ಒಂದೊಂದು ಇಟ್ಕೊಂಡಿರ್ತಾರೆ. ವಿಷ್ಣು ಬಂದು ಸುದರ್ಶನ ಇಟ್ಕೊಂಡಿರ್ತಾರೆ ತನ್ನನ್ನು ರಕ್ಷಿಸ್ಕೊಳ್ಳಿಕ್ಕೆ, ಹಾಗೂ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಶೋದಾಟ ಅಂತ. ಹಾಗೆ ಶಿವಯ್ಯ ಬಂದು ತ್ರಿಶೂಲ ಇಟ್ಕೊಂಡಿರ್ತಾರೆ. ಹಾಗೆ ಒಂದೊಂದು ದೇವರು ಒಂದೊಂದು ಆಯುಧವನ್ನ ಇಟ್ಕೊಂಡಿರ್ತಾರೆ ರಕ್ಷಿಸ್ಕೊಳ್ಳಿಕ್ಕೆ. ಹಾಗೆ ಒಂದು ಮದುವೆಯಾಗಿರ್ತಕ್ಕಂಥ ಹೆಣ್ಣಿಗೆ ರಕ್ಷೆಯಾಗಿ ನಾನಿದ್ದೇನೆ, ಮಾನಕ್ಕೂ ಪ್ರೀತಿಗೂ ಪ್ರೇಮಕ್ಕೂ ವಿಶ್ವಾಸಕ್ಕೂ ನಿನ್ನ ಮಕ್ಕಳಿಗೂ ನಿನ್ನ ಶೀಲಕ್ಕೂ ನಿನ್ನ ನೋವಿಗೂ ನಿನ್ನ ಸಂಕಟಕ್ಕೂ ನಿನ್ನ ಭಾವನೆಗಳು ಎಲ್ಲದಕ್ಕೂ ನಾನಿದ್ದೇನೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಆ ಒಂದು ಕಟ್ಟಿಕೊಂಡಂತಹ ಗಂಡ, ಆ ಮದುವೆಯಾದಂತಹ ಗಂಡ ಆ ಒಂದು ಕುತ್ತಿಗೆಗೆ ಹಾಕ್ತಕ್ಕಂಥ ಒಂದು ಮಾಂಗಲ್ಯ, ಅದು ಒಂದು ರೀತಿ ಸ್ತ್ರೀಯರಿಗೆ ರಕ್ಷಣಾ ದ್ಯೋತಕವೂ ಕೂಡ ಹೌದು. ಹೇಗಾಗಬಹುದು ಅಂತ ನೀವು ಯೋಚನೆ ಮಾಡ್ಬೋದು. ಹೌದು, ಈ ಮಾಂಗಲ್ಯವನ್ನತಕ್ಕಂಥದ್ದು ಆ ಕರಿಮಣಿಯನ್ನ ಹಾಕ್ಸೋದೇ ಅದಕ್ಕೆ ಆ ಕೆಟ್ಟ ದೃಷ್ಟಿ ತಟ್ಟಬಾರದು, ಕೆಟ್ಟ ಭಾವನೆಗಳು ಬರಬಾರದು, ಕೆಟ್ಟ ಆಲೋಚನೆಗಳು ಬರಬಾರದು, ಪರಪುರುಷನ ಚಿಂತೆ ಬರಬಾರದು, ಯೋಚನೆ ಬರಬಾರದು, ಪರರ ವಸ್ತುಗಳ ಮೋಹಕ್ಕೆ ಒಳಗಾಗಬಾರದು, ಅತಿಯಾದ ಆಸೆ ಬೀಳಬಾರದು, ತಾನೊಂದು ಕುಟುಂಬದ ಹಿರಿಯ ಹೆಣ್ಣು ಮಗಳು ಅನ್ನತಕ್ಕಂಥ ನೆನಪು ಬರಬೇಕು, ಜವಾಬ್ದಾರಿ ಹೊರಬೇಕು ಅನ್ನತಕ್ಕಂಥದ್ದು ದ್ಯೋತಕವಾಗಿ ಆ ಮಾಂಗಲ್ಯವನ್ನ ಹಾಕಿಸ್ತಕ್ಕಂಥದ್ದು. ದಿಸ್ ಇಸ್ ನಿಮಗೆ ಒಂದು ರಕ್ಷೆ. ಯು ಸ್ಟಾರ್ಟ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ವಿಜಯಿಯಾಗಿ ಬಾ ಅಂತ ಹೇಳ್ಬಿಟ್ಟು ಒಂದು ಹೂವಿನ ಹಾರವನ್ನ ಹಾಕ್ತಿದ್ರು ರಾಜ ಮಹಾರಾಜರುಗಳಿಗೆ, ಸೇನಾಪತಿಗೆ. ಅದೇ ರೀತಿ ಒಬ್ಬ ಮಾಮೂಲಿ ಸೈನಿಕನಿಗೂ ಕೂಡ ವಿಜಯಿಯಾಗಿ ಬಾ ಅನ್ನತಕ್ಕಂಥದ್ದು. ಆ ತಿಲಕವಿಟ್ಟು ಆ ಒಂದು ಹಾರವನ್ನ ಹಾಕಿ ಆ ಪೇಟವನ್ನ ಇಟ್ಟು ಕಳಿಸ್ತಿದ್ದಂಥ ಒಂದು ಭಾವ. ಅದೇ ರೀತಿಯ ಕಂಕಣವನ್ನ ಕಟ್ಟಿ ಆ ತಿಲಕವನ್ನ ಇಡಿಸಿ ಆ ಒಂದು ಮಾಂಗಲ್ಯವನ್ನ ಇಡ್ತಕ್ಕಂಥದ್ದು. ನೀನು ವಿಜಯಿಯಾಗಿ ಜೀವನದ ಪಥದಲ್ಲಿ ನಿಂತುಕೋ ತಾಯಿ, ಇಡೀ ಕುಟುಂಬದ ಆ ಒಂದು ಯುದ್ಧವನ್ನ ನಿಂತುಕೋ, ನೀನು ಸೇನಾಪತಿಯಾಗಿ ನಿಂತುಕೋ, ಮಂತ್ರಿಯಾಗಿ ನಿಂತುಕೋ, ರಾಣಿಯಾಗಿ ನಿಂತುಕೋ, ರಾಜನಾಗಿ ನಿಂತುಕೋ ಅನ್ನತ್ಕೊಳ್ತಕ್ಕಂಥ ಒಂದು ಮಾತು. ಒಂದು ಹೆಣ್ಣಿಗೆ ಒಂದು ಮಾತು ಹೇಳ್ತಾರೆ, ಬೆಳಿಗ್ಗೆ ಆದ ತಕ್ಷಣ ಆಕೆ ಬಂದು ಅಮ್ಮನಾಗಬೇಕಂತೆ, ಮಧ್ಯಾಹ್ನವಾದ ಮೇಲೆ ಸಹೋದರಿಯಾಗಬೇಕಂತೆ, ಸಂಧ್ಯಾಕಾಲದಲ್ಲಿ ಆದಿಶಕ್ತಿಯಾಗಿ ನಿಲ್ಲಬೇಕಂತೆ, ರಾತ್ರಿ ಮಲಗುವಾಗ ರಂಬೆಯಾಗಿರಬೇಕಂತೆ ಅನ್ನತಕ್ಕಂಥ 4 ಚತುರ್ಗುಣಗಳನ್ನ ಆಕೆ ಪ್ರತಿನಿತ್ಯ ಪಾಲಿಸಬೇಕು. ಅದರಲ್ಲಿ ಏನಾದರೂ ಒಂದು ಚೂರು ದ್ಯೋತಕವಾಯಿತು ಅನ್ನತಕ್ಕಂಥದ್ದಾಯಿತು ಅಂದ್ರೆ ಎಡವಟ್ಟಾಗುತ್ತೆ, ಮನೆ ಒಡೆಯುತ್ತೆ, ಕುಟುಂಬ ಒಡೆಯುತ್ತೆ, ಅದರ ಒಂದು ನೆನಪಿರಲಿ ಅನ್ನತಕ್ಕಂಥ ಒಂದು ಭಾವಾರ್ಥದಿಂದಲೇ ಆ ಒಂದು ಮಾಂಗಲ್ಯವನ್ನ ಹಾಕಿಸ್ತಕ್ಕಂಥದ್ದು. ಇವತ್ತಿನ ಫ್ಯಾಷನ್ನು ನೀವುಗಳು ಮಾಂಗಲ್ಯ ಹಾಕೋದ್ ಬಿಡಿ, ಅದ್ರ ಬಗ್ಗೆ ಅವಸ್ಥೆಯೂ ಇಲ್ಲ, ಹಾಕಿಕೊಳ್ಳುವ ಗುಣವೂ ಇಲ್ಲ, ತೆಗೆದಿಟ್ಟಿರ್ತಕ್ಕಂಥದ್ದು ಎಷ್ಟೋ ಹೆಣ್ಮಕ್ಳನ್ನ ನೋಡಿದ್ದೇನೆ.
ತುಂಬಾ ತುಂಬಾ ಜನ ಇವತ್ತಿಗೆ ಅದೊಂದು ಫ್ಯಾಷನ್. ಆ ಮಾಂಗಲ್ಯವನ್ನ ನೋಡಿ 100ಕ್ಕೆ 90 ಜನ ಇವತ್ತು ಆ ಮಾಂಗಲ್ಯವನ್ನ ಮೇಲೆ ಹಾಕೊಂಡಿರ್ತಾರೆ. ಆ ಒಂದು ಸತ್ಯ ಹರಿಶ್ಚಂದ್ರ ಚಂದ್ರಮತಿಯ ಕಥೆಯಲ್ಲಿ ನೋಡಿಬೇಕಾದ್ರೆ ಆ ಮಾಂಗಲ್ಯ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಸ್ಮಶಾನದಲ್ಲಿದ್ದಾಗ ಹರಿಶ್ಚಂದ್ರನ ಕಣ್ಣಿಗೆ ಮಾತ್ರ ಕಾಣಿಸ್ತಕ್ಕಂಥ ನಿನ್ನ ಮಾಂಗಲ್ಯವನ್ನ ಅಡವಿಟ್ಟು ಹಣ ಹೊಂದಿಸ್ಕೊಡಮ್ಮ ಅನ್ನತಕ್ಕಂಥದ್ದು. ಗಂಡನಿಗೆ ಬಿಟ್ರೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಆ ರೀತಿ ಆ ಮಾಂಗಲ್ಯವನ್ನ ಧರಿಸ್ತಿದ್ರು. ಇವತ್ತು ಗಂಡ ಬಿಟ್ಟು ಮಿಕ್ಕದವ್ರು ಎಲ್ಲರೂ ನೋಡಬಹುದು, ಆ ಮಟ್ಟಕ್ಕೆ ಮಾಡಿಟ್ಕೊಬಿಟ್ಟಿದ್ದೀರ. ಅದಕ್ಕೆ ಇವತ್ತು ಆಗ್ತಿರ್ತಕ್ಕಂಥ ಅತ್ಯಾಚಾರ, ಅನಾಚಾರ, ಡೈವರ್ಸ್ಗಳು, ಎಲ್ಲೆಲ್ಲೂ ಇಂಥ ಒಂದು ದೊಂಬಿ ದೊಗಳೆ, ಅದೇ ಪ್ರಕೃತಿ ಮಾತಾಡುತ್ತೆ ಅನ್ನೋದೇ ಇದು. ಆ ಗಂಡಿಗೂ ಆ ಒಂದು ಹೆಣ್ಣಿನ ಮೇಲೆ ಒಂದು ಮರ್ಯಾದೆ ಇಲ್ಲ, ವಿಶ್ವಾಸವಿಲ್ಲ, ನಂಬಿಕೆ ಇಲ್ಲ, ಗೌರವವಿಲ್ಲ. ಅದೇ ರೀತಿ ಆ ಹೆಣ್ಣಿಗೂ ಅಷ್ಟೆ. ಅದರ ಒಂದು ಅದಲು ಬದಲಾದಂತ ಒಂದು ಪ್ರಕೃತಿ ನಿಯಮವೇ ನಮ್ಮನ್ನ ತಿಂದಾಕ್ತಿರ್ತಕ್ಕಂಥದ್ದು. ಅದಕ್ಕೆ ಅದು ಭಯ ಬೀಳಿಸ್ತಕ್ಕಂಥದ್ದು ಖಂಡಿತ ಇದೆ. ಖಂಡಿತ ಕಷ್ಟಗಳನ್ನತಕ್ಕಂಥದ್ದು, ಖಂಡಿತ ನೋವುಗಳನ್ನತಕ್ಕಂಥದ್ದು. ತುಂಬಾ ತೀರದ ಕಷ್ಟ ಬಂದಾಗ ಆ ಮಾಂಗಲ್ಯದಲ್ಲಿ ಇಷ್ಟೇ ತೂಕದ ಬಂಗಾರವಿರಬೇಕು ಅಂತ ಹಿಂದೆ ಒಂದು ಲೆಕ್ಕಾಚಾರವಿರ್ತಿತ್ತು. ಈಗ ನೋಡಿ, ಆ ಮಾಂಗಲ್ಯದ ಒಂದು ಹಾಕ್ಸ್ತಕ್ಕಂಥ ಒಂದು ಪದ್ಧತಿಯನ್ನ ನೋಡಿ. ಹೋಗ್ತಾರೆ, ದುಡ್ಡು ಕೊಡ್ತಾರೆ, ತಗೋಬರ್ತಾರೆ. ಹಿಂದೆ ಮಾಂಗಲ್ಯ ತರ್ಲಿಕ್ಕೆ ಹೋದಾಗ್ಲೇ ಅದಕ್ಕೊಂದು ಶುಭ ಮುಹೂರ್ತ ನೋಡ್ತಿದ್ರು. ಕಡಿಮೆ ಅಂದ್ರು 5 ಸುಮಂಗಲಿಯರು ಕಳಶದ ಸಮೇತ, ವಾಲಗದ ಸಮೇತ ಹೋಗಿ ಆ ಒಂದು ಮಾಂಗಲ್ಯವನ್ನ ನೋಡಿದ ತಕ್ಷಣ ಭಕ್ತಿ ಪೂರ್ವಕವಾಗಿ ದೇವಿಗಿಂತಲೂ ಹೆಚ್ಚಾಗಿ ಪೂಜೆ ಮಾಡಿ ತಗೋಬರ್ತಿದ್ರು. ಆ ಅಂಗಡಿಯವ ಕೂಡ ಮಾಂಗಲ್ಯಕ್ಕೆ ಬೆಲೆ ಕಟ್ತಿರ್ಲಿಲ್ಲ. ಮಾಂಗಲ್ಯಕ್ಕೆ ಬೆಲೆ ಕಟ್ಟೋದಿತ್ತಮ್ಮ, ನಿಮಗೇನ್ ಅನ್ಸುತ್ತೋ, ಎಷ್ಟು ಅನ್ನಿಸುತ್ತೋ ಅದನ್ನ ಕೊಟ್ಟು ಹೋಗಿ ಅಂತಾರೆ. ಇವತ್ತು ಯಾವ ಬಂಗಾರದ ಅಂಗಡಿಗೆ ಹೋಗಿ ಬಂಗಾರಕ್ಕೆ ಬೆಲೆಗಿಂತಲೂ ಹೆಚ್ಚಾಗಿ ಮಾಂಗಲ್ಯಕ್ಕೆ ಹಾಕಿರ್ತಾರೆ. ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ನೀವು ನಂಬ್ತಿರೋ? ಅದಕ್ಕೂ ಟ್ಯಾಕ್ಸ್ ಇದೆ. ಮೊದಲು ಟ್ಯಾಕ್ಸ್ ಅಲ್ಲ, ನೀವು 1 ರೂಪಾಯಿ ಕೊಟ್ಟರು ಆ ಅಂಗಡಿಯವ ನಿಮ್ಮ ಇಚ್ಛೆ ತಾಯಿ, ನೀವು ಕೊಟ್ಟಷ್ಟು ನನಗೆ ಬಂದಷ್ಟು ಅನ್ನುತ್ತಿದ್ರು. ಇದು ನಾವು ಕಣ್ಣಾರೆ ನೋಡಿದ್ದೇವೆ. ಚಿಕ್ಕ ಮಕ್ಕಳಾಗಿದ್ದಾಗ ನೋಡಿದ್ದೇವೆ. ಅಂತ ಒಂದು ಪುಣ್ಯಕಾಲವಿತ್ತು. ಕೇಳಿದ್ದಲ್ಲ, ನೋಡಿದ್ದೇ ಉಂಟು. ಈಗ ಆ ಪುಣ್ಯಕಾಲವಿಲ್ಲ. ಅದಕ್ಕೂ ಬಡ್ಡಿ ಕಟ್ಟಿ, ಟ್ಯಾಕ್ಸ್ ಕಟ್ಟಿ ಅನ್ನತಕ್ಕಂಥ ಭಾವವೂ ಬಂದು ಬಿಟ್ಟಿದೆ. ಮಾಂಗಲ್ಯವೆಂದರೆ ಅಷ್ಟು ಒಂದು ಶ್ರೇಷ್ಠ. ಆ ಒಂದು ಗೌರಿಯೇ ನೆಲೆಸಿರ್ತಾಳೆ, ಮಹಾಲಕ್ಷ್ಮಿ ನೆಲೆಸಿರ್ತಾಳೆ, ಸರಸ್ವತಿ ನೆಲೆಸಿರ್ತಾಳೆ ಅನ್ನತಕ್ಕಂಥ ಒಂದು ಭಾವ. ಅದನ್ನ ಎಲ್ಲಂದ್ರೆ ಎಲ್ಲಿ, ಹೇಗೆಂದ್ರೆ ಹೇಗೆ ತಗೋಬರೋ ಹಾಗೂ ಇಲ್ಲ, ಹೆಂಗೆಂದ್ರೆ ಹೆಂಗೆ ಹಾಕೊಳ್ಳೋ ಹಾಗೂ ಇಲ್ಲ, ಎಲ್ಲಂದ್ರೆ ಅಲ್ಲಿ ಕಳ್ಕೊಳ್ಳೋ ಹಾಗೂ ಇಲ್ಲ. ಅದು ತೋರಿಸ್ತಿದೆ. ನೀವು ಕಳೆದುಕೊಳ್ಳಬೇಕು ಜೀವನದಲ್ಲಿ ತುಂಬಾ ನೋವುಗಳನ್ನ. ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅನ್ನತಕ್ಕಂಥದ್ದು. ಲಕ್ಷ್ಮಿಯನ್ನ ಕಳ್ಕೊತೀವಿ, ಮನಃಶಾಂತಿಯನ್ನ ಕಳ್ಕೊತೀರಿ, ಧೈರ್ಯವನ್ನ ಕಳ್ಕೊತೀರಿ ಅನ್ನತಕ್ಕಂಥದ್ದು. ದಯವಿಟ್ಟು ನಿಮ್ಮ ಯಜಮಾನರ ಕೈಯಿಂದ ಮತ್ತೊಂದು ಸುಮುಹೂರ್ತ ಅರ್ಚಕರ ಮುಖೇನ ಕೇಳಿಕೊಂಡು ಒಂದು ಅರಿಶಿಣದ ಕೊಂಬನ್ನಾದ್ರೂ ತಾಯಿ ಕಟ್ಟಿಸ್ಕೊಳ್ಳಿ. ಆ ದೋಷ ಖಂಡಿತ ತಕ್ಕ ಮಟ್ಟಿಗೆ ತಟಸ್ಥ ಆಗುತ್ತೆ. ಒಮ್ಮೆ ಆದಾಗ ದಯವಿಟ್ಟು ನಿಮ್ಮ ಕೈಯಲ್ಲಿ ಶಕ್ತಿಯಾನುಸಾರ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಗುರುಗಳು ಈ ಥರ ಹೇಳಿದ್ರಂತಲ್ಲ ಅಂತ. ಯಾವುದಾದ್ರೂ ದೇವಿ ಕ್ಷೇತ್ರಕ್ಕೆ ಹೋದಾಗ, ಕಟೀಲು, ಕೊಲ್ಲೂರು, ಹೊರನಾಡು ಅನ್ನತಕ್ಕಂಥ ಕ್ಷೇತ್ರಕ್ಕೆ ಹೋದಾಗ ಆ ಒಂದು ಮಾಂಗಲ್ಯಕ್ಕೆ ತಕ್ಕದಾದಂಥದ್ದು ಬಂಗಾರವನ್ನ ದೇವಿಗೆ ಕಾಣಿಕೆ ಅನ್ನತಕ್ಕಂಥದ್ದನ್ನ ಹಾಕಿ ಒಂದು ಸ್ಲಿಪ್ಪಲ್ಲಿ ಹಾಕಿ ಅಲ್ಲಿ ಅರ್ಪಿಸಿ ಬನ್ನಿ. ದೇವಿಗೆ ಮಾಂಗಲ್ಯ ಹಾಕೋ ಶಕ್ತಿ ಉಳ್ಳವರಲ್ಲ ನಾವು, ಖಂಡಿತ ಇಲ್ಲ, ಯಾರಿಗೂ ಇಲ್ಲ, ಆಗೋಲ್ಲ. ಅದೊಂದು ಮನಸ್ಸಿಗೆ ತೃಪ್ತಿ ಅಷ್ಟೇ. ಅಮ್ಮನಿಗೆ ಒಂದು ಸೇವೆ ಮಾಡ್ತಿದ್ದೇವೆ ಅನ್ನತಕ್ಕಂಥ, ನಿನಗೊಂದು ಅರ್ಪಿಸ್ತಿದ್ದೇವೆ, ನನ್ನ ಮಾಂಗಲ್ಯ ಸದಾ ಸಂಪದ್ಭರಿತವಾಗಿರಲಿ, ನೆಮ್ಮದಿಯನ್ನ ತಂದಿರಲಿ ತಾಯಿ ಅನ್ನತಕ್ಕಂಥದ್ದನ್ನ ಸಂಕಲ್ಪ ಕಟ್ಟಿಸ್ಕೊಳ್ಳಿ. ಅದಕ್ಕೆ ಕೆಲವೊಂದು ದೇವಿಗಳ ದೇವಸ್ಥಾನಗಳಿಗೆ ಹೋದಾಗ ನೋಡಿ, 100 ಮಾಂಗಲ್ಯಗಳಿರ್ತವೆ ಇಷ್ಟೇ. ಸೊ ಆ ತರದ ಒಂದು ಮಾಂಗಲ್ಯ ದೋಷಕ್ಕೆ ಕುತ್ತು ಬಂದಾಗ, ಬರುತ್ತೆ ಅಂದಾಗ, ಮುಂದಕ್ಕೆ ಬರಬಾರದು ಅಂದುಕೊಂಡಾಗಲೂ ಕೂಡ ಆ ಥರದ್ದು ಮಾಡ್ತೇವೆ ತಾಯಿ. ಪ್ರಯತ್ನ ಮಾಡಿ, ಖಂಡಿತ ಮತ್ತೆ ಜೀವನದಲ್ಲಿ ಶ್ರೇಯಸ್ಕರವನ್ನ ಪಡೆಯತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಅಂಜಲಿ ಅಂತ. ಸಾರಿ, ಅಂಜಲಿ ಅಂತ. ಅಂಜಲಿ. ಅಂಜಲಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಹೌದಾ? ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ ಬಗ್ಗೆನೇನಾ? ಹುಟ್ಟಿದ ದಿನಾಂಕ 21/2/1986. ಸಮಯ ರಾತ್ರಿ 11:30, 11:40 ಸಮಥಿಂಗ್. 21/2/1986 ಕರೆಕ್ಟ್ ಅಲ್ವಾ? ಕರೆಕ್ಟ್. ಓಕೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 4. ಅಂಜಲಿ ಅವರೇ, ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಗುರೂಜಿ ಅವ್ರ ಹತ್ರ? ನನ್ ಕೆಲ್ಸದ ಬಗ್ಗೆ, ಹಾಗೆ ಫ್ಯೂಚರ್, ಮದುವೆ.
ಅದ್ರ ಬಗ್ಗೆ. ಇನ್ನು ಮದ್ವೆ ಆಗಿಲ್ಲ ಹಾಗಿದ್ರೆ ತಮ್ಗೆ. ಆಹಾ. ಗುರುಜಿ ಇದ್ದಾರೆ, ಕೇಳಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್. ನಿಮ್ಮ ಹತ್ರ ಮಾತಾಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನೀವ್ ಹೇಳೋ ಪ್ರತಿ ಒಂದು ದೀಪಗಳಾಗಿರ್ಬೋದು, ನೈವೇದ್ಯ ಆಗಿರ್ಬೋದು, ನೀವ್ ಹೇಳ್ಕೊಳೋ ಫ್ಯಾಂಟಾಸ್ಟಿಕ್ ಮುದ್ರೆಗಳಿದೆಯಲ್ಲ, ಅದಂತೂ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ದಟ್. ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಹತ್ರ ಮಾತಾಡಿ. ಎಸಿ ಅಲ್ವೋ? ಫ್ಯಾನ್ ಮಾತ್ರನೋ ತಾವು? ಎಸಿ ಅಲ್ವೋ? ಹೌದು. ತಾಯಿ ಇರ್ಲಿ ಇರ್ಲಿ. ಲಗ್ನಸ್ಥ ಈ ಒಂದು ರಾಹು ಕೇತುಗಳು ಬಂತು ಅಂದ್ರೆ ಹೋರಾಟ ಜಾಸ್ತಿ ಅಂತ ಹೇಳ್ತೇವೆ, ನೋವು ಜಾಸ್ತಿ, ನಂಬಿ ಮೋಸ, ಕೊಟ್ಟು ಮೋಸ, ತಗೊಂಡು ಮೋಸ, ಪ್ರೀತಿ ವಿಚಾರದಲ್ಲಿ ನೋವು, ತುಂಬಾ ತುಂಬಾ ನೋಡ್ಲಿಕ್ಕೆ ತುಂಬಾ ಹೊರಟು, ಮಾತು ಹೊರಟು, ನಿಮ್ಮ ನಡೆ ಹೊರಟು, ಬಿರುಸು ಎಲ್ಲವೂ ಹೊರಟಾಗಿ ಕಾಣಿಸೋದು. ತುಂಬಾ ಪುಕ್ಳು ಕಣೋ ನೀನು. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಪುಕ್ಳು. ಅಯ್ಯೋ ಅನ್ನೋದು ಅಂದ್ಬಿಟ್ಟಿದ್ದೀನಪ್ಪ, ಅವ್ರು ಏನ್ ಅನ್ಕೋತಾರಪ್ಪ, ಹಿಂಗಪ್ಪ ಹಾಗಪ್ಪ ಹೀಗಪ್ಪ ಅನ್ನತಕ್ಕಂಥ ಒಂದು ಭಾವ ವಿಶೇಷವಾದಂತ. ನಿಮ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮದುವೆಗಿಂತಲೂ ಯು ಆರ್ ಮೋರ್ ಕರಿಯರ್ ಓರಿಯೆಂಟೆಡ್ ಹೆಣ್ಮಗು. ನಾನು ಸಾಧಿಸ್ಬೇಕು, ನಿಂತ್ಕೋಬೇಕು, ಏನಾದರೂ ಅಚೀವ್ ಮಾಡಬೇಕು. ಅತಿ ಮುಖ್ಯವಾಗಿ ಏನಾದರೂ ಒಂದು ಟ್ರಸ್ಟೋ, ಅನಾಥಾಶ್ರಮವೋ, ವೃದ್ಧಾಶ್ರಮವೋ, ಸ್ತ್ರೀ ಶಕ್ತಿ ಸಂಘವೋ ಏನಾದರೂ ಒಂದು ಮಾಡಬೇಕು ಅನ್ನತಕ್ಕಂಥ ಒಂದು ಸೆಳೆತ. ಸೊ ಅದ ಕೈಂಡ್ ಆಫ್ ಎ ಕನ್ಫ್ಯೂಷನ್, ಬ್ಯಾಟ್ಲಿಂಗ್. ಎಲ್ಲಿ ಉದ್ಯೋಗಕ್ಕೆ ಹೋದ್ರೂ ನಿಮ್ಮ ಒಂದು ಪದವಿಗೆ ತಕ್ಕಂತೆ, ಪ್ರತಿಭೆಗೆ ತಕ್ಕಂತೆ ಆ ಒಂದು ಸ್ಥಾನವಾಗಲಿ, ಗೌರವವಾಗಲಿ ಎಲ್ಲೋ ಒಂದು ಕೊಂಕು ಆಗ್ತಾನೆ ಇರುತ್ತೆ. ಸಮ್ವೇರ್ ಬ್ಯಾಕ್ ಸ್ಟ್ಯಾಪಿಂಗ್, ಕಾಲೆಳೆತ, ಯಾರು ಸರಿ ಯಾರು ಸರಿ ಇಲ್ಲ, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರನ್ನು ನಂಬೋದು, ಈ ರೀತಿ ಒಂದು ಬೇಗ ನಂಬಿ ಮೋಸ ಆಗಿರ್ತಕ್ಕಂಥದ್ದು. ಕೊಟ್ಟು ಮಾತ್ರನೇ ಗೊತ್ತಿದೆ ತಾಯಿ ನಿನಗೆ, ತಗೊಂಡು ಗೊತ್ತಿಲ್ಲ. ಪ್ರೀತಿಯಿಂದ ಏನ್ ಕೇಳಿದ್ರು ಕೊಡ್ತೀರಾ. ಅದೇ ದೇವ್ರು ಬಂದು ಕೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್, ಹೋಗಪ್ಪ ನಂಗೆ ಟೈಮ್ ಇಲ್ಲ ಅನ್ನತಕ್ಕಂಥ ಒಂದು ಭಾವದ ಹೆಣ್ಮಗು. ಹೌದೋ ಅಲ್ವೋ? ಹೌದು ಗುರುಜಿ, ಕರೆಕ್ಟ್. ಸರಿ ಸರಿ, ಖಂಡಿತ ಚೆನ್ನಾಗಿದೆ ನಿಮ್ಮದು. ತುಲಾ ಲಗ್ನ ಭಾವ, ಪುಷ್ಯ ನಕ್ಷತ್ರ ಭಾವ. ಪುಷ್ಯ ನಕ್ಷತ್ರ ಅಂದ್ರೆ 106 ಬಾರಿ ಹೇಳಿದ್ದೇನೆ, ದೇ ಆರ್ ಮೆಜಿಷಿಯನ್ಸ್. ಮೆಜಿಷಿಯನ್ಸ್ ಫಾರ್ ಅದರ್ಸ್. ಬೇರೆಯವರನ್ನ ಮ್ಯಾಜಿಕ್ ಮಾಡೋದ್ರಲ್ಲಿ ತುಂಬಾ ಶಕ್ತಿ ಇರುತ್ತೆ, ಬೇರೆಯವರನ್ನ ಎಳ್ಕೊಳ್ಳೋದ್ರಲ್ಲಿ ಶಕ್ತಿ ಇರುತ್ತೆ, ಬೇರೆಯವರನ್ನ ಎಬ್ಬರಿಸುವುದ್ರಲ್ಲಿ ಶಕ್ತಿ ಇರುತ್ತೆ. ಎಂಥ ಸೋಲತಕ್ಕಂಥ ಮನುಷ್ಯನನ್ನು ಕೂಡ ಎಬ್ಬರಿಸಿ ನಿಲ್ಲತಕ್ಕಂಥ ಮಹಾಶಕ್ತಿ ಇರುತ್ತೆ. ಅಂತ ಒಂದು ಅಪೂರ್ವ ಶಕ್ತಿ ನಿಮ್ಮಲ್ಲಿದೆ. ಆದರೆ ಊರಿಗೆ ಉಪಕಾರಿಯಾದವರು ಅವ್ರು ಮಾರಿ ಆಗ್ತಾರೆ. ಊರಿಗೆಲ್ಲ ರಾಜನಾದವನಿಗೆ ಅವನ ಮನೆಯಲ್ಲಿ ಅವನಿಗೆ ಒಂದು ಸಮಾಧಾನ ಇರೋದಿಲ್ಲ. ಎಲ್ಲರನ್ನ ಸಮಾಧಾನ ಮಾಡ್ತಾನೆ, ಬಟ್ ಅವನ ಕಣ್ಣೀರು ಸಮಾಧಾನ ಮಾಡೋರು ಇರೋಲ್ಲ ಅಂತ ಹೇಳ್ತೇವೆ. ಆ ರೀತಿ ಭಾವ. ಎಲ್ರಿಗೂ ಏನಾದರೂ ಒಂದು ಮಾಡ್ತೀರಾ, ಗೈಡೆನ್ಸ್ ಮಾಡ್ತೀರಾ, ಹೆಲ್ಪ್ ಮಾಡ್ತೀರಾ, ಬಟ್ ಸಮ್ವೇರ್ ಪೀಪಲ್ ಈಸ್ ಮಿಸ್ಯೂಸಿಂಗ್ ಮೀ. ಎಲ್ಲೋ ಅಪಾರ್ಥ, ಅಪವಾದ, ಪುಟ್ಟು ತುಂಟುತನ, ಈ ಥರದ್ದು ಕೂಡ ಆಗ್ತಿರ್ತಕ್ಕಂಥ ಒಂದು ವೇರಿಯೇಷನ್. ವಯಸ್ಸು ಸಮ್ವೇರ್ ಐ ಆಮ್ ಕ್ರಾಸಿಂಗ್ 28, ಮತ್ತಿನ್ನೆಲ್ಲೋ ಹೇಗೋ ನಿಲ್ತೀನ, ಗೆಲ್ತೀನ, ಸಾಧಿಸ್ತೀನ, ಈ ಥರದ ಹಲವಾರು ಗೊಂದಲಗಳಿದೆ. ಒಂದ್ ಸಮಯ ಅನ್ಸುತ್ತೆ ಎಲ್ಲ ಮುಗಿದೋಯ್ತು, ಇನ್ನೇನಿದೆ ಅಂತ ಅನ್ಸುತ್ತೆ. ಎಲ್ಲಾದ್ರೂ ಹೋಗಿ ತುಂಬಾ ಸರಿ ಅನ್ಸುತ್ತೆ, ಜಪ ತಪ ಧ್ಯಾನ ಮಾಡೋಣ ಅಂತ ಅನ್ಸುತ್ತೆ. ಇನ್ನೊಂದ್ಸಲಿ ಜೀನ್ಸ್ ಹಾಕೊಂಡು ರಾಕ್ ಆನ್ ಬೈಕ್ ಹತ್ತಿ ಕಿಕ್ ಸ್ಟಾರ್ಟ್ ಮಾಡಬೇಕು ಅಂತಾನೂ ಅನ್ಸುತ್ತೆ. ಐ ಲಿವ್ ಮೈ ಲೈಫ್ ಸ್ಟೈಲ್, ನನ್ಗೋಸ್ಕರ ನಾನು ಬದುಕಬೇಕು ಅನ್ಸುತ್ತೆ. ಇನ್ನೊಂದ್ಸಲಿ ಇನ್ನೊಬ್ರಿಗೋಸ್ಕರ ಬದುಕಬೇಕು ಅನ್ಸುತ್ತೆ. ಇನ್ನೊಂದ್ಸಲಿ ಯಾರಿಗೂ ಬೇಡ, ಏನೂ ಬೇಡ, ಎಲ್ಲಾದ್ರೂ ಹೋಗಿ ಕೂತ್ಕೊಂಡು ಜಪ ತಪವಾಗಿ ಇದ್ದು ಬಿಡೋಣ ಅನ್ಸುತ್ತೆ. ಈ ಒಂದು ಗೊಂದಲಗಳ ಒಂದು ಛಾಯೆ. ಹೌದು, ಖಂಡಿತ ಖಂಡಿತ ನಿಜ ಆಗುತ್ತಮ್ಮ, ಎಲ್ಲರಿಗೂ ಆಗುತ್ತೆ. ಬಟ್ ಕೆಲವು ನಕ್ಷತ್ರಗಳು ಬಂದು ಶಾಪಗ್ರಸ್ತ ನಕ್ಷತ್ರಗಳು, ಪೇನ್ಫುಲ್ ನಕ್ಷತ್ರಗಳು. ಬಟ್ ಎಷ್ಟು ಹೊರೆ ಹೊರ್ತೇವೋ ಅಷ್ಟು ಬೆಳಕು ಜಾಸ್ತಿ. ಈ ಬಂಗಾರಕ್ಕೆ ಪೆಟ್ಟು ಜಾಸ್ತಿ, ಅದೇ ರೀತಿ ಆ ಬಂಗಾರಕ್ಕೆ ವ್ಯಾಲ್ಯೂ ಕೂಡ ಜಾಸ್ತಿ ಅನ್ನತಕ್ಕಂಥದ್ದು. ಅಂತ ಒಂದು ಛಾಯೆ ನಿಮ್ಮ ಜಾತಕಕ್ಕೆ ಇರ್ತಕ್ಕಂಥದ್ದು. ಒಂದು ಸಣ್ಣ ಬದಲಾವಣೆ ನಿಮ್ಮ ಜಾತಕಕ್ಕೆ ಮಾಡಿಕೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಒಂಚೂರು ಸಮಯವನ್ನ ಬದಲಾಯಿಸಬೇಕಾಗುತ್ತೆ. ಆಲ್ಮೋಸ್ಟ್ ಸಂಜೆ 7:30 ಹುಟ್ಟಿದ್ದು ಅನ್ನತಕ್ಕಂಥದ್ದನ್ನ ಆ ಒಂದು ಸಮಯ ಕೊಡ್ಲಿಕ್ಕೆ ಹೇಳಿ, ಮನೆಯವ್ರಿಗೆ ಹೇಳಿ. ಡೇಟ್ ಅದೇ ಇರಲಿ, 21/2/1986 ಸಂಜೆ 7:30 7:40 ಅನ್ನತಕ್ಕಂಥ ಸಮಯ ಕೊಡ್ಲಿಕ್ಕೆ ಮಾಡಿಸಿ. ಮನೆಯವರಿಗೆ ಆ ಒಂದು ಪುಟ್ಟ ಕುಂಡಲಿ ಮಾಡಿಸಿ ಜಾತಕ ನೋಡ್ಲಿಕ್ಕೆ ಹೇಳಿ. ತೊಂದರೆ ಏನೂ ಆಗೋದಿಲ್ಲ. ಇನ್ನು ಕರಿಯರ್ ವಿಚಾರಕ್ಕೆ ಗುರುವಿನಿಂದ ಗುರು ಪಂಚಮಕ್ಕೆ ಬರ್ತಾನೆ. ಬಹುದೊಡ್ಡ ಸ್ಥಾನವನ್ನ, ಗೌರವನ್ನ ಪಡೆಯತಕ್ಕಂಥ ಸಮಯ ಇದೆ. ಒಂದೇ ನಿಮಗೆ ನೀವೇ ಶತ್ರು. ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ, ಹಠ ಜಾಸ್ತಿ,
ಕೇಳೋಲ್ಲ, ತಲೆ ಬಗ್ಸೋಲ್ಲ, ಸ್ವಲ್ಪ ಗಂಡು ಬೀರಿ ಬಜಾರಿ ನೀನು ಸ್ವಲ್ಪ ನೇರವಾಗಿ ಹೇಳ್ಬೇಕು ಅಂದೆ. ಹೋಗಲ್ಲೋ ನಿನ್ ಮಾತು ನಾನೇನು ಕೇಳೋದು, ಈ ಥರ ಜೋಜೋ ಮಾಡಿ ಮೆಲ್ಲಗೆ ಒಂಚೂರು ಗುಟ್ಕೋ, ನಿನಗೆ ಒಂದು ಸಿರಪ್ ಕುಡಿಸಿದ್ರೆ ಆಗ ಹೆಂಗೋ ಕುಡ್ಕೋತೀಯ, ಇಲ್ಲ ನೇರವಾಗಿ ಕುಡ್ಸೋಕೆ ಬಂದ್ರೆ ಜಪ್ಪಯ್ಯ ಅಂದ್ರೂ ಮುಟ್ಟೋದಿಲ್ಲ, ಆ ಥರದ್ದು ಪೆಟ್ಟು ಹುಡುಗಿ ನೀನು. ಹೌದೋ? ಹೌದು. ಹಾ ನೋಡಿ, ಇಷ್ಟೊತ್ತು ಹೊಗಳ್ತಾ ಈಗ ಬಜಾರಿ ಅಂದ್ಮೇಲೆ ಹೌದು ಅಂತ ಒಪ್ಕೊಳ್ತೀನಿ. ನೇರವಾಗಿ ನೀನ್ ಬಜಾರಿ ಅಂದ್ರೆ ಒಪ್ಪಲ್ಲ ನೀನು. ಗುರುಜಿ ನಾ ಯಾವತ್ತೂ ರೂಢ್ ಆಗಲ್ಲ. ಸ್ವಲ್ಪ ರೂಢ್ ಅಂದ್ರೆ ನೋಡಮ್ಮ, ಜಗಳ ಅಂತಲ್ಲ. ಇಟ್ ಈಸ್ ಲೈಕ್ ಐ ಲಿವ್ ಮೈ ಓನ್. ಅದು ನಿಮ್ ಭಾವ. ನಾನ್ ನಿಮಗ್ ತೊಂದರೆ ಮಾಡಿಲ್ಲ. ವೈ ಯು ಪುಷ್ ಮೀ, ವೈ ಯು ಫೋರ್ಸ್ ಮೀ, ಇದು ನಿಮ್ ಭಾವ. ಆದ್ರೆ ಸಮಾಜ, ಸೊಸೈಟಿ, ಕುಟುಂಬ, ಸುತ್ತಮುತ್ತಲ ಪರಿಸರ ಹೇಗೆ ಗೊತ್ತಾ, ಒಂದ್ ಹೆಣ್ಮಗು ಪ್ರತಿಭಟಿಸಿ ತನ್ನ ಪಾಡಿಗಿದ್ರೆ ಬಿಡೋದಿಲ್ಲ. ನೋಡದ ಅವಳಿಗೆ ಎಷ್ಟು ಕೊಬ್ಬು. ಅದಕ್ಕೆ ಇದಕ್ಕೆ ಹಿಂಗಿರೋದು ಹಂಗಿರೋದು ಈ ತರ ಏನಾದ್ರು ಚುಚ್ಚುಮತ್ತುಗಳು ತುಂಬಾ ಆಗುತ್ತೆ ನೋಡಿ. ನೀವು ತುಂಬಾ ಸೂಕ್ಷ್ಮ ಕಣ್ಣೀರು ಹಾಕೋಬಿಡ್ತೀರಾ. ಯಾವ ಮಟ್ಟಕ್ಕೆ ಅಂದ್ರೆ ಒಳ್ಳೆ ಪುಟ್ಟ ಮಕ್ಳು ಅಳೋದಿಲ್ವಾ, ಬಿಕ್ಕಿ ಅಳೋದು, ಅಂತ ಮೂಗ್ನೆಲ್ಲ ಸುಡ್ಸ್ಕೊಂಡು ಅಳ್ತಾ ಇರ್ತೀರಾ, ಅದು ಆಗುತ್ತೆ ನಿಮ್ದು. ಹೌದಲ್ವೋ? ಆ ಕೇತು ಭಾವ ಹಾಗೆ, ಅದನ್ನ ಒಪ್ಕೊಳ್ಳೋಕ್ಕೂ ಸಂಕೋಚನ ನಿನಗೆ. ಪುಕ್ಕಳು ಹುಡುಗಿ, ಯೋಚನೆ ಮಾಡಬೇಡಿ. ಲಗ್ನದಲ್ಲಿ ಸ್ವಲ್ಪ ಕೇತು ಇದೆ, ಅದಕ್ಕೇನ್ ಮಾಡಿ ಅಂದ್ರೆ ವಿನಾಯಕನ ಅನುಷ್ಠಾನ ಮಾಡ್ಕೊಳ್ಳಿ. ಅಮಾವಾಸ್ಯೆಗಳ ಸಂದರ್ಭದಲ್ಲಿ ದೇವಿಗೆ ಹೋಗಿ ದೀಪ ಹಚ್ಚಿ ಬನ್ನಿ. ಎಷ್ಟು ದೇವಿಗೆ ದೀಪಾರಾಧನೆ ಮಾಡೋದು. ಸ್ವಲ್ಪ ಹೊಟ್ಟೆ ನೋವು ಪ್ರಾಬ್ಲಮ್ಸ್ ಇದೆ, ಸೈಕಲ್ಸಲ್ಲಿ ಪ್ರಾಬ್ಲಮ್ಸ್ ಇದೆ, ಸ್ಲೈಟಾಗಿ ಮೈಗ್ರೇನ್ ಪ್ರಾಬ್ಲಮ್ಸ್ ಇದೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದೆ. ತುಂಬ ಖಾರ ಹುಳಿ ಜಾಸ್ತಿ ತಿನ್ನಬೇಡಿ. ಮೊಸರು, ಮಜ್ಜಿಗೆ, ಚಿತ್ರಾನ್ನ, ಪುಳಿಯೋಗರೆ ಅನ್ನೋದು ಹುಳಿ ಜಾಸ್ತಿ ತಿನ್ನಬೇಡಿ. ಯಾರನ್ನು ಬೇಗ ನಂಬಬೇಡಿ. ಸ್ವಲ್ಪ ಧ್ಯಾನ ಮಾಡಿ. ಮೈಂಡ್ ಕಾನ್ಸ್ಟೆಂಟ್ ಇರೋದಿಲ್ಲ. ಏನಾದರೂ ಸಾಧಿಸ್ಬೇಕು ಅಂತ ಯು ವಿಲ್ ಎನ್ಫೋರ್ಸ್ ಥಿಂಗ್ಸ್. ಮಾಡಬೇಡ ಅಂದಿದ್ದೇ ಮಾಡೋದು, ನೋಡಬೇಡ ಅಂದಿದ್ದೇ ನೋಡೋದು, ತಿನ್ಬೇಡ ಅಂದಿದ್ದೇ ತಿನ್ನೋದು. ಸೊ ಡೂ ಒನ್ ಥಿಂಗ್, ಆದಷ್ಟು ಆ ಒಂದು ದೀಪ ಹಚ್ಕೊಳ್ಳಿ. ನಿಮಗೆ ಈ ಒಂದು ಪುಷ್ಯ ನಕ್ಷತ್ರಕ್ಕೆ ವಾಂಛನ ಜಾಸ್ತಿ. ಅದರಲ್ಲೂ ಶುಕ್ರ, ಸೂರ್ಯ, ಗುರು, ಬುಧ 4 ಗ್ರಹಗಳು ಸೇರಿರ್ತಕ್ಕಂಥದ್ದು ತ್ರಿಕೋಣದಲ್ಲಿ. ಸೊ ಏನ್ ಮಾಡಿ ಅಂದ್ರೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ದೀಪಾರಾಧನೆ. ಆ ದೀಪವನ್ನೇ ನೋಡೋದು, ಕಣ್ಣು ಮುಚ್ಕೊಳ್ಳೋದು. ಯಾಕೆಂದ್ರೆ ಮನುಷ್ಯನಿಗೆ ಒಂದು ಗುರಿ, ಒಂದು ಕನಸು, ಒಂದು ಗೆಲುವು ಅಂತ ನಿಂತ್ಕೋಬೇಕು. ನಿಮ್ಗೆ ನಾನು ಚೆನ್ನಾಗಿ ಮಾತಾಡಿದ್ನ ನಾನು ಒಳ್ಳೆಯವರು, ಗಾಂಧೀಜಿದೇನಾದ್ರು ಇನ್ಸ್ಪಿರೇಷನ್ ಆಯ್ತಾ ಅವರು ಒಳ್ಳೆಯವರು, ತೆಂಡೂಲ್ಕರ್ ಬ್ಯಾಟಿಂಗ್ ನೋಡಿದ್ರ ಅವರು ಒಳ್ಳೆಯದು, ಸಾನಿಯಾ ಮಿರ್ಜಾ ಟೆನ್ನಿಸ್ ನೋಡಿದ್ರ ಅವರು ಒಳ್ಳೆಯದು. ಯು ವಿಲ್ ಸ್ಟಿಕ್ ಆನ್ ಎವ್ರಿಥಿಂಗ್. ಆ ಥರ ಇರಬಾರ್ದು. ಒಬ್ಬ ವ್ಯಕ್ತಿ, ಒಂದು ಪೂಜೆ, ಒಂದು ಗುರಿ, ಒಂದು ಕನಸು, ಒಂದು ಸಾಧನ, ಒಂದು ಕೆಲಸ, ಒಂದು ಮಾತು, ಒಂದು ನಿಯಮ ಅನ್ನತಕ್ಕಂಥದ್ದು ಇರಬೇಕು. ಬಟ್ ಯು ಆರ್ ಲಿಟಲ್ ಬಿಟ್ ಕಿಡ್ಡಿಶ್, ಮಗು ಗೊತ್ತಾಗಲ್ಲ. ಚಾಕ್ಲೇಟು ಇಷ್ಟ, ಪೆಪರ್ಮೆಂಟು ಇಷ್ಟ, ಆ ಥರದ್ದು ಒಂದು ಭಾವ ತಾಯಿ. ಸೊ ಅದಕ್ಕೆ ಹೇಳ್ಕೊಡ್ತಿದ್ದೇನೆ, ಒಂದು ಪುಟ್ಟ ದೀಪ ಇಟ್ಕೊಳ್ಳಿ. ಆ ದೀಪವನ್ನೇ ನೋಡೋದು. ಆ ದೀಪವನ್ನೇ ನೋಡ್ತಾ ಕಣ್ಣು ಮುಚ್ಕೋಬೇಕು. ಮತ್ತೆ ಏನಾದ್ರು ಕಣ್ಣು ಮುಂದ್ಗಡೆ ಬೇರೆ ಡಿಸ್ಟರ್ಬೆನ್ಸ್ ಬಂತು ಅಂದ್ರೆ ಮತ್ತೆ ಕಣ್ಣು ಬಿಡೋದು, ಆ ದೀಪವನ್ನೇ ನೋಡೋದು. ಅದನ್ನ ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ ಕಣ್ಣು ಮುಚ್ಕೊಂಡಾಗ ಆ ದೀಪದ ಬೆಳಕೆ ಈ ಒಂದು ಸುಷುಮ್ನ ನಾಡಿ ಹತ್ರ ಬರೋ ತರ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದ್ಭುತ ಆಗುತ್ತೆ. ಇದನ್ನ ಮಾಡಿ ನೋಡಿ 48 ಡೇಸ್ ಅಷ್ಟರಲ್ಲಿ. ಪ್ಲಸ್ ಒಂದು ಪುಟ್ಟ ಜ್ಞಾನ ಮುದ್ರ. ನಿದ್ದೆ ಬರಲ್ಲ ಪುಟ್ಟಮ್ಮನಿಗೆ. ನಿಂಗೆ ಸ್ವಲ್ಪ ಒದ್ದಾಡ್ಬಿಡ್ತೀಯ, ಸಂಕಟ ಪಡ್ತೀಯ. ಯಾರ್ದೋ ನೋವಿಗೆ ಹೊಟ್ಟೆ ನೋವು ನಿನಗೆ, ಎಲ್ರಿಗೂ ಕೈ ಹಿಡಿಯಕ್ಕೆ ಹೋಗ್ತೀಯ. ನಿನಗೆ ಕೈ ಹಿಡಿಯೋರು ಯಾರೂ ಇಲ್ಲ. ಇನ್ನು ಮೇಲೆ ನೀನು ನಿಂತ್ಕೋ. ನೀನು ಗೆದ್ದ ಮೇಲೆ 10 ಜನಕ್ಕೆ ಹಂಚಿವೆ ಅಂತೆ. ಖಂಡಿತ ಗೆಲ್ತಿ. ಬಂದು ಸಿಹಿ ಎಲ್ಲ ಕೊಟ್ಟೋಗ್ತಿ. ಒಳ್ಳೇದಾಗುತ್ತೆ. ಬಂಗಾರವಾಗಿರ್ಲಿ ತಾಯಿ. ಹೋಗ್ಬಾರು. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಆನಂದ್ ಅಂತ ಅಮ್ಮ. ಆನಂದ್ ಅವ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೋಲಾರಿಂದ ಅಮ್ಮ. ಎಲ್ಲಿಂದ? ಕೋಲಾರ್. ಕೋಲಾರಿಂದ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಆನಂದ್ ಅವ್ರೆ, ಕೇಳಿಸ್ತಿಲ್ಲ ನಮ್ಗೆ. ಯಾರ ಬಗ್ಗೆ ಕೇಳ್ಬೇಕಿತ್ತು ಆನಂದ್ ಅವ್ರೆ? ನನ್ ಬಗ್ಗೆ ಅಮ್ಮ. ಹುಟ್ಟಿದ ದಿನಾಂಕ? 08 ಏಪ್ರಿಲ್ 1983, 4:45 AM. ಸರಿ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 8 ಅಮ್ಮ. 8. ಆನಂದ್ ಅವ್ರೆ, ಗುರೂಜಿಯವ್ರ ಹತ್ರ ಏನ್ ಪ್ರಶ್ನೆಯನ್ನ ಕೇಳ್ಬೇಕಿತ್ತು? ನನ್ ಜಾಬ್ ಬಗ್ಗೆ ಮತ್ತೆ ಲೈಫ್ ಹೆಂಗಿರುತ್ತೆ ಅಂತ ಕೇಳ್ಬೇಕು. ಮದ್ವೆ ಆಗಿದ್ಯಾ ಇಲ್ವಾ ಇನ್ನು? ಆಗಿದೆ ಅಮ್ಮ. ಆಗಿದ್ಯಾ? ಸರಿ, ಗುರೂಜಿ ಇದಾರೆ, ಕೇಳಿ. ಓಕೆ. 8/3/1983 ಹೌದು? ಹೌದು ಸರ್. ಸರಿ ಆಗ್ಲಿ. ಲಗ್ನಕ್ಕೆ ಚೆನ್ನಾಗಿದೆ, ಬಟ್ ಆದ್ರೂ ಶನಿ ವಕ್ರ ನಿಮ್ಮ ಜಾತಕದಲ್ಲಿ.
ಮಕರ ಲಗ್ನ ಸಂಜಾತರಾಗಿ ಧನುಸ್ಸು ರಾಶಿಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹೌದು? ಹೌದು ಗುರುಜಿ. ಆಕ್ಚುಲಿ ನಮ್ದು ಡೇಟ್ ಆಫ್ ಬರ್ತ್ 8 ಏಪ್ರಿಲ್ 1983. 8/4/1983ನಾ? ಹೌದು ಸರ್. ಸರಿ ಸರಿ ಸರಿ, ಆಗ್ಲಿ, ಒಂದ್ ನಿಮಿಷ. ಮಕರ ಲಗ್ನ, ಮಕರ ರಾಶಿ, ಶ್ರವಣ ನಕ್ಷತ್ರ ನಿಮ್ಮದು. ಹೌದು? ಸರ್. ಕುಂಭ ಲಗ್ನ, ಸೂರ್ಯಭಾವ. ಶನಿ ವಕ್ರ ನಿಮ್ಮ ಜಾತಕದಲ್ಲಿ. ಲಗ್ನಾಧಿಪತಿಯ ವಕ್ರನಾದಾಗ ಇನ್ನೇನು ಇಲ್ಲ. ನೀವು ನೋಡಿ, ಯಾವಾಗ್ಲೂ ಯಾವ್ದಾದ್ರೂ ಈಗ ಒಂದು ಕೆಲಸ ಮಾಡಬೇಕು, ಅಪ್ಲೈ ಮಾಡಬೇಕು ಅಂದ್ರೆ ತುಂಬಾ ಲೇಟ್ ಲಕ್ಪತಿ. ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನೋಡಿ, ನಿಮ್ದೊಂದು ತಮಾಷೆ, ಅರ್ಧ ಗಂಟೆ ಮೊದ್ಲಿರ್ತೀರ, ಇಲ್ಲ ಅರ್ಧ ಗಂಟೆ ಲೇಟ್ ಇರ್ತೀರ. ಕರೆಕ್ಟ್ ಟೈಮ್ ಆಗೋದೇ ಇಲ್ಲ. ಹೇಗ್ ಮಾಡಿದ್ರು ನೋಡಿ, ಮನೇಲಿ ಹೇಳಿರ್ತೀರ, ಅಮ್ಮ ಒಂದು 6 ಗಂಟೆಗೆಲ್ಲ ಹೋಗ್ಬಿಡ್ಬೇಕು, 5 ಗಂಟೆಗೆ ನೆನಪು ಮಾಡು, 5:15ಗೆಲ್ಲ ರೆಡಿಯಾಗಿ ಮನೆ ಬಿಡ್ತೀನಿ ಅಂತ. ಜಪ್ಪಯ್ಯ ಅಂದ್ರು ನೀವು ಮನೆ ಬಿಡೋದೇ 6 ಗಂಟೆ ಇರುತ್ತೆ, ಇಲ್ಲ 5 ಗಂಟೆಗೆ ಬಿಟ್ಬಿಟ್ಟು 5:15ಗೆ ಇರ್ತೀರ. ಈ ತರದ ಹಲವಾರು ಬಾರಿ ಆಗಿರ್ತಕ್ಕಂಥದ್ದು. ಎಲ್ಲಾ ಕಾರ್ಯ ಕೆಲಸ ಕೂಡ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಾಗೆ, ಬಸ್ ಹೋದ್ಮೇಲೆ ಟಿಕೆಟ್ ತಗೊಂಡಾಗೆ ಅನ್ನತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ? ಹೌದು ಗುರುಜಿ. ಸರಿ. ಸೂರ್ಯಭಾವ ನಿಮಗೆ ಸ್ವಲ್ಪ ಈ ಬುಧನ ನಕ್ಷತ್ರ ಪ್ರಭಾವದಲ್ಲಿದ್ದು ವಾಕ್ಸ್ಥಾನದಲ್ಲಿರೋದ್ರಿಂದ ಪುಕ್ಕುಲುತನ, ಯಾರೇನ್ ಅನ್ಕೋತಾರೋ, ನನ್ನ ಬಗ್ಗೆ ಏನ್ ಅನ್ಕೋತಾರೋ, ನನ್ನಲ್ಲಿ ಪ್ರತಿಭೆ ಇದೆಯಾ ನೋಡಿ. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರು ಯು ಆರ್ ನಾಟ್ ಡೂಯಿಂಗ್ ಯುವರ್ ಸೆಲ್ಫ್ ಮಾರ್ಕೆಟಿಂಗ್. ಸಮಟೈಮ್ಸ್ ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕಾಗುತ್ತೆ. ಎಸ್ಪೆಷಲಿ ಕಾರ್ಪೊರೇಟ್ ಸೆಕ್ಟರಲ್ಲಿ ನೀವೇನ್ ಮಾಡಿದ್ದೀರಂತ, ಸರ್ ಐ ಡಿಡ್ ದಿಸ್, ಸರ್ ಐ ಡಿಡ್ ದ್ಯಾಟ್ ಅನ್ನತಕ್ಕಂಥದ್ದು ಯಾರ ಹತ್ರನೂ ಹೋಗಿ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು, ಇಲ್ಲ ಹೇಳಲಿಲ್ಲ ಅಂದ್ರು ಅವರಿಗೆ ಗೊತ್ತಾಗುವ ಹಾಗೆ ಮಾಡಬೇಕು. ಅವ್ರಿಗೊಂದು ಮೇಲೋ CC ಅಟ್ಯಾಚ್ ಮಾಡಿ ಮಾಡ್ತಕ್ಕಂಥದ್ದು ಅನ್ನತಕ್ಕಂಥ ಭಾವ ಹೇಳ್ತೀನಿ. ನೀವು ಅದ್ ಮಾಡಲ್ಲ. ನಿಮ್ಮ ಫ್ರೆಂಡ್ಗೋ ಕೊಲಿಗೋ ಏನೋಪ್ಪ ಮಾಡಿದೆಲ್ಲ ನಾನು ನೋಡ್ಕೊಳ್ಳೇ ಇಲ್ಲ, ಯಾರಿಗೋ ಪ್ರಮೋಷನ್, ಯಾರಿಗೋ ಪೊಸಿಷನ್, ಯಾರಿಗೋ ಇನ್ಕಮ್, ಯಾರಿಗೋ ಇನ್ಕ್ರಿಮೆಂಟ್ ಇದಾಗ್ತಿದೆ ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ತುಂಬಾ ನೋವು ಸಂಕಟದಿಂದ ಹೇಳ್ಕೊತೀರಾ. ಬಟ್ ಅದು ವರ್ಕೌಟ್ ಆಗ್ತಾನೆ ಇಲ್ಲ. ದಿಸ್ ಇಸ್ ಹ್ಯಾಪನಿಂಗ್ ದ ಡೇ ವೆನ್ ಯು ಸ್ಟಾರ್ಟೆಡ್ ಕರಿಯರ್. ನೀವು ಯಾವಾಗ ಉದ್ಯೋಗ ಹೋಗ್ಲಿಕ್ಕೆ ಶುರು ಮಾಡಿದ್ರೋ ಆಗಲಿಂದಲೂ ಈ ಸಮಸ್ಯೆ ತಪ್ಪಿದ್ದಲ್ಲ. ಇದು ಹೀಗೇ ಆಗ್ತಿದೆ. ಇದು ದರ್ ವಿಲ್ ಬಿ ಎ ಟುಮಾರೋ, ನಾಳೆ ಬರುತ್ತೆ, ನಾಳೆ ಬರುತ್ತೆ ನೋಡೋಣ, ನಾಳೆ ಬರುತ್ತೆ ನೋಡೋಣ ಅನ್ನತಕ್ಕಂಥದ್ದು ಈ 7 ವರ್ಷದಿಂದಲೂ ಹೋರಾಟ. ಈ ಲಾಸ್ಟ್ 2 years ಇಂದ ಅಂತೂ ಟೋಟಲಿ ಶಫಲ್ ಆಗಿ ಬಿಟ್ಟಿದ್ದೀರಾ, ಆತಂಕಕ್ಕೊಳಗಾಗಿ ಬಿಟ್ಟಿದ್ದೀರಾ. ಮುಂದಕ್ಕೆ ಹೇಗೋ ಏನೋ ಅನ್ನತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ? ಹೌದು ಗುರುಜಿ. ಸರಿ. ಈ ಒಂದು ಶನಿ ವಕ್ರನಿಗೆ ಕೆಲವೊಂದು ಪರಿಹಾರಗಳು. ಲಗ್ನಾಧಿಪತಿಯ ವಕ್ರನಿರ್ತಕ್ಕಂಥವರು ದೇ ಆರ್ ದಿ ಪ್ರೊಫೆಸರ್ಸ್, ಅಡ್ವೈಸರ್ಸ್, ಕನ್ಸಲ್ಟೆಂಟ್ಸ್, ಜೀನಿಯಸ್. ಅವ್ರಿಗೆ ಹೇಗಾದ್ರೂ ಶಾರ್ಟ್ ಕಟ್ಸ್ ಗೊತ್ತಾಗುತ್ತೆ. ನಿಮಗ್ ಜೀವನದಲ್ಲಿ ಶಾರ್ಟ್ ಕಟ್ ಇರೋಲ್ಲ. ಅದೇ ನೀವು ಐಡಿಯಾ ಬೇರೆಯವ್ರಿಗೆ ಹೇಳ್ಕೊಡಿ, ಅದ್ಭುತವಾಗಿ ವರ್ಕೌಟ್ ಆಗುತ್ತೆ. ದೇ ಆರ್ ಟೆಕ್ನಿಷಿಯನ್ಸ್. ಅಷ್ಟು ಒಂದು ಕ್ರಿಯೇಟಿವ್, ಒಂದು ಕ್ಯಾಮ್ರಾಮನ್ಸ್ ಅಂತ ಹೇಳ್ತೀವಿ. ಆ ಕ್ಯಾಮ್ರಾಮನ್ಸ್ಗೆ ಗೊತ್ತಾಗುತ್ತೆ. ಈ ಕಂಪ್ಯೂಟರ್ ಗ್ರಾಫಿಕ್ ಡಿಸೈನರ್ಸ್ ಅಂತ ಹೇಳ್ತೇವೆ, ಈ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ ಹೇಳ್ತೇವೆ ನೋಡಿ. ಅವರೆಲ್ಲ ಬಂದು ಬೇರೆಯವ್ರ ಹಿಂದ್ಗಡೆ ತುಂಬಾ ದೊಡ್ಡ ಪರಿಶ್ರಮವಾಗಿ ನಿಂತಿರ್ತಾರೆ. ಇವತ್ತು ನಾನೇನಾದ್ರು ನಿಮ್ಮ ಮುಂದ್ಗಡೆ ಕುಳಿತುಕೊಂಡಿದ್ದೇನೆ ಅಂದ್ರೆ ಇದ್ರ ಹಿಂದ್ಗಡೆ ಒಂದು ಕಡಿಮೆ ಅಂದ್ರೆ ಒಂದು 5 ಜನ ಟೆಕ್ನಿಷಿಯನ್ಸ್ ಇಲ್ಲ ಕ್ಯಾಮ್ರಾಮನ್ಸ್ ಕೆಲಸ ಇರುತ್ತೆ. ಅವ್ರ ಲೈಟಿಂಗ್ ಹಿಂಗೆ ಇರಬೇಕು, ಹೀಗೆ ಇರಬೇಕು ಅಂತ. ಬಟ್ ಅವ್ರು ಯಾರ ಕಣ್ಗೂ ಕಾಣಿಸಲ್ಲ. ಕಾಣಿಸೋದು ನಾನು, ಹೆಸರು ನನಗೆ, ದುಡ್ಡು ನನಗೆ, ಪವರ್ ನನಗೆ, ಪೊಸಿಷನ್ ನನಗೆ. ಪಾಪ ಅವ್ರಿಗೆ ದಿನಗೂಲಿ ಇಲ್ಲ ತಿಂಗಳಗೂಲಿ ಅನ್ನತಕ್ಕಂಥ ಒಂದು ಭಾವ. ಸೊ ನಿಮ್ಮದು ಅಂಥದ್ದೇ ಒಂದು ಪ್ರಭಾವ ಆಗ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಸ್ವತಃ ಬಿಸ್ನೆಸ್ ಮಾಡುವ ಹಾಗಿಲ್ಲ. ವಕ್ರ ಬುದ್ಧಿ, ಒಂದ್ ಕಡೆ ಕಾನ್ಸ್ಟೆಂಟ್ ಮೈಂಡ್ ಇರೋದಿಲ್ಲ, ಒಂದೇ ಕೆಲಸದಲ್ಲಿ ಇರೋದಿಲ್ಲ. ಕೆಲಸಗಳನ್ನು ಕೂಡ ನೋಡಿ, ಪದೇ ಪದೇ ಬದಲಾಯಿಸ್ತೀರಾ, ಇಲ್ಲ ಪದೇ ಪದೇ ಬದಲಾಯಿಸುವಂತಹ ಸಂದರ್ಭಗಳು ತಾನಾಗಿ ಉದ್ಭವ ಆಗ್ತಕ್ಕಂಥದ್ದು ಆಗ್ತಿರುತ್ತೆ. ಹೇಗೇ ಮಾಡಿದ್ರು ಕೂಡ ಹಣಕಾಸು ಸಮಸ್ಯೆಗಳು ತಪ್ಪಿದ್ದಲ್ಲ, ಚಿಕ್ಕುಗಳು. ಕಡಿಮೆ ಕಡಿಮೆ ಅಂದ್ರು ಒಂದು 2-3 ಸಣ್ಣ ಪೆಟ್ಟಿನಿಂದಲೂ ಕೂಡ ಪಾರಾಗಿರ್ತಕ್ಕಂಥದ್ದು. ನಿಮಗೆ ಈ ನೀರಿನಲ್ಲಿ ಮುಳುಗೆದ್ದಿರಬೇಕು, ಇಲ್ಲಾಂದ್ರೆ ಸರಿಯಾಗಿ ನೆತ್ತಿಗೆ, ಮಂಡಿಗೆ, ಇಲ್ಲ ಮುಂಗೈಗೆ ಒಂದು ಸರಿಯಾಗಿ ಒಂದು ಪೆಟ್ಟು ಕೂಡ ಬಿದ್ದಿರ್ಬೇಕು, ಇಲ್ಲ ಮುರಿತವೂ ಬೇಕು ಒಂದು ಬಾರಿ ಅನ್ನತಕ್ಕಂಥದ್ದು ಆಗಿದೆ. ಹೌದು ಅಲ್ವೋ? ಹೌದು ಗುರುಜಿ. May 23rd, 2003 ಅಲ್ಲಿ ಆಗಿದೆ ಅದು. ಸರಿ ಸರಿ. ನೀವು ಪ್ರತಿ ತಿಂಗಳು ಒಂದು ಶನಿವಾರ ತಪ್ಪದೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಒಂದು 500 ಗ್ರಾಂ
ಹೆಸರು ಕಾಳಿನ ಹುಗ್ಗಿಯನ್ನ ಮನೆಯಲ್ಲೇ ಮಾಡಿಸ್ಬಿಟ್ಟು ದಂಪತಿಗಳು ಸಮೇತ ಇಬ್ರು ಹೋಗಿ ಅರ್ಚನೆ ಮಾಡಿಸಿ ಒಂದು 5 ಜನ ಹೆಣ್ಣು ಮಕ್ಕಳಿಗೆ ಹಸಿರು ಬಳೆ ಕೊಡೋದು, ಹಸಿರು ಬ್ಲೌಸ್ ಪೀಸ್ ಕೊಡೋದು, ಏನಾದ್ರೂ ಒಂದು ಸಿಹಿ ಕೊಡ್ತಕ್ಕಂಥದ್ದು, ತಾಂಬೂಲ ಕೊಡ್ತಕ್ಕಂಥದ್ದು. ಇಫ್ ಪಾಸಿಬಲ್ ಆವತ್ತು ಶನಿ ಬೇರೆ ವಕ್ರ ಇರೋದ್ರಿಂದ ಒಂದು 8 ಜನ ಇಲ್ಲ 5 ಜನ ಭಿಕ್ಷುಕರಿಗೆ ಇಲ್ಲ ವೃದ್ಧಾಶ್ರಮದಲ್ಲಿರತಕ್ಕಂತಹವರಿಗೆ ವಯಸ್ಸಾದವರಿಗೆ ಊಟ ಬಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ವಿಶೇಷ ಆಗುತ್ತೆ. ಶನಿ ವಕ್ರನಿಗೆ ಆದಷ್ಟು ತಿಲಾನ್ನದಾನ, ತಿಲದ ಎಣ್ಣೆ ಅಂತ ಹೇಳ್ತೇವೆ, ಎಳ್ಳೆಣ್ಣೆಯನ್ನ ಹನುಮಾನ್ ದೇವಸ್ಥಾನದಲ್ಲಿ ದಾನ ಮಾಡಬೇಕು. ಕಂಪಲ್ಸರಿ ತಿರುಮಲಕ್ಕೆ ಕುಟುಂಬ ಸಮೇತ ಹೋಗ್ಬೇಕು. ನೋಡಿ, ನೀವು ಒಬ್ಬರೇ ಹೋಗೋಕ್ಕಾಗುತ್ತೆ, ಸ್ನೇಹಿತರ ಜೊತೆಲಿ ಹೋಗೋಕ್ಕಾಗುತ್ತೆ, ಬಟ್ ಕುಟುಂಬದ ಜೊತೆ ಎಲ್ಲ ಸೇರಿ ಹೋಗ್ಬೇಕು ಅನ್ನೋದಕ್ಕೆ ಅಷ್ಟು ಬೇಗ ಬಿಡೋದಿಲ್ಲ. ಹೌದೋ ಅಲ್ವೋ? ಕುಟುಂಬ ಸಮೇತ ದಂಪತಿ ಸಮೇತ ಇಬ್ಬರೂ ಹೋಗಿ ಸಂಕಲ್ಪ ಮಾಡಿಕೊಂಡು ಬನ್ನಿ, ವಿಶೇಷವಾಗುವುದು. ಒಮ್ಮೆ ಆಯಿತು ಅಂತ ಹೇಳಿದ್ರೆ ಗುರು ಗಣಗಾಪುರ ಇಲ್ಲ ಶಿರಡಿ ಕ್ಷೇತ್ರ ಇಲ್ಲ ಮಂತ್ರಾಲಯ ಕ್ಷೇತ್ರ ಹೋಗಿ ಬರತಕ್ಕಂಥದ್ದು ಮಾಡಿ. ಗುರು ಬೇರೆ ವಕ್ರ ನಿಮ್ಮದು, ದಶಮದಲ್ಲೇ ಇದ್ದಾನೆ. ಉದ್ಯೋಗ ಕುಂಭಲಗ್ನಕ್ಕೆ ಪಂಚಮಕ್ಕೆ ಈಗ ಗುರು ಬರುತ್ತೆ. ಫ್ಯಾಂಟಾಸ್ಟಿಕ್ ಚೇಂಜ್ ಆಫ್ ಪ್ಲೇಸ್, ಚೇಂಜ್ ಆಫ್ ಪೊಸಿಷನ್, ಬೆಟರ್ ಪೊಸಿಷನ್, ಇದೆಲ್ಲವೂ ಆಗ್ತಕ್ಕಂಥ ಒಂದು ಭಾವವಿದೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಬಟ್ ಪರಸ್ಥಳ, ಪರ ಊರು, ಪರದೇಶ, ಇಲ್ಲೇನಾದ್ರೂ ಕೆಲಸ ಕಾರ್ಯ ಬಂದ್ರೆ ಫಸ್ಟ್ ತಗೊಳ್ಳಿ. ನಿಮಗೆ ಎಲ್ಲ ಇಲ್ಲೇ ಆಗ್ಬೇಕು, ಹೆಂಡತಿ ಮಕ್ಕಳು ಬೇಕು, ಅಮ್ಮ ಅಪ್ಪನೂ ಬೇಕು, ಒಳ್ಳೆ ಉದ್ಯೋಗನೂ ಬೇಕು, ಒಳ್ಳೆ ಸ್ಥಾನನೂ ಬೇಕು. ಗುರು ವಕ್ರ ಇರುವವರಿಗೆ ಕುಟುಂಬವಿಲ್ಲ, ಕುಟುಂಬದಿಂದ ದೂರ ಹೋಗಬೇಕು, ಸ್ಥಾನ ದೂರ ಹೋಗಬೇಕು, ದೂರದಲ್ಲಿ ಲಾಭ ಹೆಚ್ಚು. ಶನಿ ವಕ್ರ ಗೆದ್ದು ಬರ್ತೀರಾ, ಚೆನ್ನಾಗಿರ್ತೀರಾ. ಈ ಆಷಾಢ ಕಳೆದ ಮೇಲೆ ನಿಮ್ಮ ಜೀವನದಲ್ಲಿ ಶ್ರಾವಣ ಉದ್ಭವ, ತುಂಬಾ ಚೆನ್ನಾಗಿರ್ತೀರಾ. ಹೋಗ್ಬೇಡಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನಾ? ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಹಲೋ, ಬಹುಶಃ ಕರೆ ಕಟ್ ಆಯ್ತು ಅಂತ ಭಾವಿಸ್ತೇನೆ. ಗುರುಜಿ, ನಿಜಕ್ಕೂ ಬೇಜಾರಾಗತ್ತೆ ರೀ. ದಯವಿಟ್ಟು ನೀವು ಕಾಲ್ ಮಾಡ್ತಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಅಂದ್ರೆ ಸರಿಯಾದ ಸ್ಥಳದಲ್ಲಿ ನಿಂತು ಕರೆ ಮಾಡಿ, ಅದು ರೀಚಬಲ್ ಆಗಿರ್ಬೇಕು ನೆಟ್ವರ್ಕ್, ಆ ತರ ನಿಂತ್ಕೊಂಡು ಕರೆ ಮಾಡಿ ಅಂತ ಹೇಳ್ತಾ ಗುರುಜಿ ಈಗ ಮಾತುಕತೆ ಮುಂದುವರ್ಸೋಣ. ಗುರುಜಿ, ಖಂಡಿತ. ಇವತ್ತು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ, ವರ್ಲ್ಡ್ ಲೇಬರ್ಸ್ ಡೇ ಅಂತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಿದ ಮೇಲೆ ದುಡಿಲೇಬೇಕು, ನೆನ್ಪಿಟ್ಕೊಳ್ಳಿ. ಆದ್ರೂ ಕೆಲವರು ಹೇಳ್ತಿರ್ತಾರೆ, ನಾವು ಮಿಕಗಳು ಸ್ವಾಮಿ, ಕಾರ್ಮಿಕರಲ್ಲಿ ಸ್ವಾಮಿ ಅನ್ನತಕ್ಕಂಥದ್ದು. ನಾವೆಲ್ಲರೂ ಮಿಕಗಳೇ. ಆ ಸೂರ್ಯನನ್ನ ನೋಡಿ, ಅವನು ಬಹುದೊಡ್ಡ ಮಿಕ. ಜೀವನ ಪರ್ಯಂತ ಅವನಿಗೆ ಯಾರಾದ್ರೂ ರಜಾ ಕೊಟ್ಟಿದ್ದಾರೋ? ಹೋಗಪ್ಪ, ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳಯ್ಯ ಅಂತ ಯಾರಾದ್ರೂ ಹೋಗ್ಬಿಟ್ಟು, ಬೇಡ ನೀವೇ ಹೇಳಿದಿರೋ, ಬೇಜಾರಾಗುತ್ತೆ ಪಾಪ, ಎಷ್ಟೊತ್ತು ನಿಂತ್ಕೊಂಡಿರ್ತೀವಿ, ನಮಗೋಸ್ಕರ ಬೆಳಕು ಕೊಟ್ಟಿರ್ತೀವಿ, ನಿನ್ನ ಬದಲು ನಾನು ನಿಂತ್ಕೋತೀನಿ ಹೋಗಿ ಅಂತ. ಖಂಡಿತ ಇಲ್ಲ. ಬೇಡ, ಅವನಿಗೋಸ್ಕರ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿರ್ತೇವೋ, ನಿನಗೂ ಶಕ್ತಿ ತುಂಬಲಿ, ನೀನು ನಮ್ಗೆ ಯಾವಾಗ್ಲೂ ಬೆಳಕು ಕೊಡ್ತಾನೆ ಇರ್ತಿ, ಯಾವಾಗ್ಲೂ ತಂಪು ಕೊಡ್ತಿರ್ತೀಯ ಚಂದ್ರಯ್ಯ, ಆ ಗಾಳಿನ ಯಾವಾಗ್ಲೂ ಬೀಸ್ತಾನೇ ಇರ್ತೀಯಪ್ಪ, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ, ನಿನಗೆ ಶಕ್ತಿ ಇನ್ನಷ್ಟು ಹೆಚ್ಚಾಗ್ಲಿ, ಇನ್ನಷ್ಟು ಹೆಚ್ಚು ಒಳ್ಳೆ ಬೆಳಕನ್ನು ಕೊಡತಕ್ಕಂಥ ಶಕ್ತಿ ತುಂಬಲಿ ಅಂತಕ್ಕಂಥದ್ದು ಯಾವತ್ತಾದ್ರೂ ನಾವು ಪ್ರಾರ್ಥನೆ ಮಾಡಿದ್ದುಂಟು? ಭಗವಂತನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದುಂಟು? ತಂದೆ ತಾಯಿಗೋಸ್ಕರ ಪ್ರಾರ್ಥನೆ ಮಾಡಿದ್ದುಂಟು? ತನ್ನ ತಂದೆ ತಾಯಿ ಶ್ರೇಯಸ್ಕರವಾಗಿರ್ಲಿ, ಅವ್ರಿಗೆ ಇನ್ನಷ್ಟು ಶಕ್ತಿ ಬುದ್ಧಿ ಎಲ್ಲವೂ ಜಾಸ್ತಿ ಆಗಲಿ, ನಮ್ಮನ್ನ ಬೆಳೆಸಿದ್ದಾರೆ ನೋಡಿದ್ದಾರೆ ಅನ್ನತಕ್ಕಂಥದ್ದು. ಅವರು ಮಿಕ್ಕಗಳೇ, ನಮ್ಮನ್ನ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳು ಕೂಡ ಕಾರ್ಮಿಕರು ಅಂದ್ರೆ ಅವರೇ ಬಹುದೊಡ್ಡ ಕಾರ್ಮಿಕರು. ಇಟ್ಸ್ ಅ ಫ್ಯಾಕ್ಟ್ರಿ ಅನ್ನತಕ್ಕಂಥದ್ದು ಎಲ್ಲ ಮರ್ತು ಬಿಡ್ತೇವೆ. ನಮಗೆ ರಜಾ ಇಲ್ಲ, ಅದು ಇದು ಎಲ್ಲವೂ ಅನ್ಕೋತೇವೆ, ಅದೆಲ್ಲ ಇಲ್ಲ. ಹುಟ್ಟಿದ ಮೇಲೆ ಉಸಿರಾಟಕ್ಕೆ ಯಾವತ್ತಾದ್ರೂ ರಜಾ ಇದೆಯಾ ನೋಡಿ, ಹಸುವೆಗೆ ಯಾವತ್ತಾದ್ರೂ ರಜಾ ಇದೆಯಾ ಅಂತ ನೋಡಿ, ನಿದ್ದೆಗೆ ಯಾವತ್ತಾದ್ರೂ ರಜಾ ಇದೆಯಾ ನೋಡಿ, ಖಂಡಿತ ಇಲ್ಲ. ಬೇಡ, ಆ ಇರುವೆಗಳಿಗೆ ಯಾವತ್ತಾದ್ರೂ ರಜಾ ಇದೆಯಾ ನೋಡಿ. ತಮ್ಮ ಪಾಡಿಗೆ ಅವಕ್ಕೆ ಯಾರು ಹೇಳ್ಕೊಟ್ಟಿದ್ದಾರೆ, ಯೂನಿಯನ್ ಆಗಲಿ, ಲೇಬರ್ ಲಾಸ್ ಆಗಲಿ, ಕೆಲಸ ಮಾಡಬೇಡ ಅಂತಾಗ್ಲಿ ಯಾರಾದ್ರೂ ಹೇಳ್ಕೊಟ್ಟಿದ್ರೆ ಮಾಡ್ತಾನೇ ಇರ್ತವೆ. ಪ್ರಕೃತಿ ತನ್ನ ಪಾಡಿಗೆ ಸದ್ದು ಇಲ್ಲದೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿರುತ್ತೆ. ನಾವು ಹಾಗೆ ಅಂತ ಒಂದು ವಿಶೇಷವಾದಂಥ ಕಾರ್ಮಿಕರ ದಿನಾಚರಣೆ. ಪ್ರತಿಯೊಬ್ಬರು ದುಡಿತಾರೆ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ, ಒಬ್ಬ ಕಾರ್ಮಿಕ ಅಂತ ಹೇಳಿದ್ರೇನೆ ಮಿಕಾನೇ ಅವನು, ರಾತ್ರಿ ಹಗಲು ದುಡಿಸ್ಕೊಳ್ಳೋರು.
ನಿಯಮ ಇಲ್ಲ, ಒಂದು PF ಇಲ್ಲ, ಒಂದು ESI ಇಲ್ಲ, ಒಂದು ಗ್ರ್ಯಾಜುಯಿಟಿ ಇಲ್ಲ, ಒಂದು ಇನ್ಸೆಂಟಿವ್ ಇಲ್ಲ, ಒಂದು ಫುಡ್ ಅಲೌನ್ಸ್ ಇಲ್ಲ, ಒಂದು HRA ಇಲ್ಲ, ಒಂದು ಮೆಡಿಕಲ್ ಅಲೌನ್ಸ್ ಇಲ್ಲ, ಒಂದು ಇನ್ಶೂರೆನ್ಸ್ ಇಲ್ಲ, ಅವನಿಗೆ ಭದ್ರತೆ ಇಲ್ಲ. ನೀನು ಬಂದು ದುಡಿದು ಹೋಗ್ ಅಷ್ಟೇ, ನಾನು ಕೊಟ್ಟಷ್ಟು ನೀನು ತಗೊಂಡಷ್ಟು ಅಷ್ಟೇ, ನೀನು ಕೇಳಿದ್ದೆಲ್ಲ ನಾನು ಕೊಡೋಕ್ಕಾಗಲ್ಲ ಅನ್ನತಕ್ಕಂಥ ಒಂದು ಮುಷ್ಟಿ ಬಂಡವಾಳ ಶಾಹಿಗಳ ಕೈಯಲ್ಲಿತ್ತು. ಅವ್ರು ಹೇಳಿದಷ್ಟು ಒಬ್ಬ ಸಾಮಾನ್ಯ ಪಾಪ ಗತಿಗೆಟ್ಟು ನಿಲ್ಲಬೇಕಿತ್ತು. ದಿನವೆಲ್ಲ ದುಡಿದು ಅವನು ಕೊಡ್ತಿದ್ದದ್ದು 4 ಆಣೆ 8 ಆಣೆ. ಅವನು ಎಷ್ಟು ದುಡಿತಿದ್ದಾನೆ, ಅದರಿಂದ ಎಷ್ಟು ಲಾಭ ಕಂಪನಿಗೆ ಆಗ್ತಿದೆ, ಫ್ಯಾಕ್ಟ್ರಿಗೆ ಆಗ್ತಿದೆ, ಯಜಮಾನನಿಗೆ ಆಗ್ತಿದೆ, ನಿಜವಾಗ್ಲೂ ತಾನು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಹಕ್ಕು ಬಾಧ್ಯತನ, ತನಗೂ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆಯಾ, ಏನೂ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಬುದ್ಧಿವಂತರು, ಹಿರಿಯರು, ವಿದ್ಯಾವಂತರು, ಅನುಭವಿಗಳು ತಿಳ್ಕೊಂಡು ಕೆಲವೊಂದು ಮಾರ್ಗಸೂಚಿಗಳನ್ನು, ನಿಯಮಗಳನ್ನು ಕಾನೂನು ಚೌಕಟ್ಟಿನಲ್ಲಿ ತಗೊಂಡು ಬಂದರು. ಒಬ್ಬ ಬಂಡವಾಳಶಾಹಿ ದುಡ್ಡಿರುವವನು ಸುಲಿಗೆ ಮಾಡಿಬಿಡ್ತಾನೆ. ಇವತ್ತಿಗೂ ಎಷ್ಟೋ ಕಡೆ ನಡೆಯುತ್ತೆ, ನಡೀತಿದೆ. ಇವತ್ತಿಗೂ ಒಂದು ಕೂಲಿ ಕಾರ್ಮಿಕರಿಗೆ ಏನಿದೆ ಹೇಳಿ, ಅವ್ರಿಗೆ ಅಂತ ಏನು ಭದ್ರತೆ ಇದೆ ಹೇಳಿ? ಮಹತ್ತಿದ್ರೆ 30 kg 50 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಇನ್ನು ಆ ಕಾರ್ಮಿಕರನ್ನ ಮೈಗಳ್ಳರನ್ನಾಗಿ ಮಾಡ್ತಿದ್ದಾರೆಯೇ ವಿನಃ ಇವತ್ತು ಅಕ್ಕಿ ಬೆಲೆ ಹತ್ತಲಿಕ್ಕೆ ಕಾರಣ ಬಹುದೊಡ್ಡ ಮುಖ್ಯವಾಗಿ ಕೆಲವೊಂದು ಸರ್ಕಾರಗಳು ತಂದಿರತಕ್ಕಂಥ ಕೆಲವೊಂದು ನಿಯಮಗಳೇ. ಅಕ್ಕಿ ಫ್ರೀ ಅಂತಾರೆ, 30 kg 50 kg ತಗೊಳ್ಳಿ ಅಂತ. ಏನಾಗುತ್ತೆ? ಸರಿಯಾಗಿ ಕೆಲಸ ಮಾಡ್ತಕ್ಕಂಥ ಮನುಷ್ಯನನ್ನ ನೀನು ಕೂತ್ಕೋಪ ಅಂತ, ಅವನನ್ನ ಕೆಲ್ಸಕ್ಕೆ ಬಾಪಂದ್ರೆ ನನಗೆ ಗೌರ್ಮೆಂಟ್ ಸರ್ಕಾರಿ ಅಕ್ಕಿ ಕೊಡ್ತಿದೆ, ಹೋಗ್ರಿ, ನಾನ್ಯಾಕೆ ದುಡಿಬೇಕು, ಆಗುತ್ತೆ ಹೋಗ್ರಿ. ಇವತ್ತು ನೋಡಿಬೇಕಾದ್ರೆ ಇರೋ ಅಕ್ಕಿಯನ್ನ ಸಬ್ಸಿಡಿಯಲ್ಲಿ ತಗೊಬಂದು ಅವ್ರಿಗೆ ಹಂಚಿಬಿಟ್ಟು ಅಕ್ಕಿ ಬಂದು 80 ರೂಪಾಯಿ 100 ರೂಪಾಯಿ ಆಗಿರ್ಲಿಕ್ಕೆ ಕಾರಣ ಸರ್ಕಾರ ಮಾಡ್ತಿರೋ ಕೆಲವೊಂದು ಸರ್ಕಾರಗಳು, ಸರ್ಕಾರದ ವ್ಯಕ್ತಿಗಳು ಮಾಡ್ತಿರ್ತಕ್ಕಂಥ ಒಂದು ಬಹುದೊಡ್ಡ ಲೋಪದೋಷಗಳೇ. ಎಲ್ಲವೂ ಅದೊಂದು ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಪಕ್ಕದ ರಾಜ್ಯದಲ್ಲಿ ನೀವು ನಂಬೋದಿಲ್ಲ, 1 ರೂಪಾಯಿಗೆ 1 ಇಡ್ಲಿ ಕೊಟ್ಬಿಟ್ಟಿದ್ದಾರೆ. ನೀವು ನಂಬೋದಿಲ್ಲ, ಅಲ್ಲಿ ಕೂಲಿ ಕಾರ್ಮಿಕರಿಗೆ ಎಂತ ಅಭಾವ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ದಿನ ಕೆಲ್ಸಕ್ಕೆ ಹೋದ್ರೆ 400 ರೂಪಾಯಿ ಕೂಲಿ ಬರುತ್ತೆ, ತಗೋಬರ್ತಾನೆ, 1 ವಾರ ಹೋಗೋದಿಲ್ಲ, 400 ರೂಪಾಯಲ್ಲಿ ವಾರ ಪೂರ್ತಿ ಇಡ್ಲಿ ಕಟ್ಸ್ಕೊಬಂದು ತಿಂತಾನೆ. ದಿನಕ್ಕೆ 100 ರೂಪಾಯಿ ಕೊಟ್ಬಿಟ್ರೆ 100 ಇಡ್ಲಿ. ಸರ್ಕಾರವೇ ಮಾಡಿಟ್ಟಿರ್ತಕ್ಕಂಥ ಒಂದು ಎಡವಟ್ಟು, ಮಹಾ ಎಡವಟ್ಟು. ಅಂದ್ರೆ ಕಳ್ಳನನ್ನ ಮಹಾಕಳ್ಳ ಮಾಡ್ತಿದೆ. ಒಬ್ಬ ಸಾಮಾನ್ಯ ಮನುಷ್ಯನನ್ನ ಇನ್ನಷ್ಟು ನಿರುದ್ಯೋಗಿಯನ್ನು ಮಾಡ್ಲಿಕ್ಕೆ ಅವ್ರಿಗೆ ಈ ತರ ಆಮಿಷಗಳನ್ನು ಉಂಟು ಮಾಡ್ತಿರ್ತಕ್ಕಂಥದ್ದು. ಇಂಥದನ್ನ ತಿಳ್ಕೊಂಡಂತ ವಿದ್ಯಾವಂತರು ಇಲ್ಲ. ಕಾರ್ಮಿಕರಿಗೆ ತನ್ನದೇ ಆದಂಥ ಒಂದು ನಿಯಮ ಇದೆ. ಅವನು ಇಷ್ಟಕ್ಕೆ ಮೇಲೆ ದುಡಿಬಾರ್ದು, ಅವನು ದುಡಿತಕ್ಕೆ ತಕ್ಕಂಥ ಫಲ ಸಿಗಬೇಕು, ಅವನಿಗೆ ಫಲಕ್ಕೆ ತಕ್ಕಂಥ ಕೆಲಸ ಯಾವಾಗಲೂ ಇರಬೇಕು. ಬರೀ ಯಜಮಾನ ಮಾತ್ರ ಲಾಭ ಹಂಚ್ಕೊಳ್ಳೋದಿಲ್ಲ, ಅವನು ಎಷ್ಟು ಲಾಭ ಬರ್ತಿದೆ, ಅದ್ರ ಕಾಸ್ಟ್ ಏನು. ಒಂದು ಡಬ್ಬ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಕಾಸ್ಟ್ ಏನಾಗುತ್ತೆ, ಲೇಬರ್ ಕಾಸ್ಟ್ ಏನು, ಅದನ್ನ ಮೆನ್ಷನ್ ಮಾಡಬೇಕು. ಅದು ಪ್ರತಿ ವರ್ಷವೂ ಆಡಿಟಲ್ಲಿ ಬರಬೇಕು, ಪ್ರತಿ 3 ತಿಂಗಳಿಗೊಂದ್ಸಲಿ ಅದು ಹೊರಗಡೆ ಬರಬೇಕು, ಗೊತ್ತಾಗಬೇಕು. ಆ ಕಾರ್ಮಿಕರು ಕೂಡ ಕಂಪನಿಯ ಒಂದು ಲಾಭದಲ್ಲಿ ಪಾಲುದಾರರೇ ಅನ್ನತಕ್ಕಂಥ ಒಂದು ನಿಯಮಾವಳಿಗಳನ್ನ ತೋರಿಸ್ತಾ ಒಂದೊಂದೇ ಮಾಡ್ತಾ ಬಂದಂತ ಒಂದು ಅದ್ಭುತವಾದಂಥ ದಿನ. ಇಲ್ಲ ಅಂದ್ರೆ ನಾವು ನೀವೆಲ್ಲ ಬಂಡವಾಳಶಾಹಿಗಳ ಕೈಗೆ ಚಿಪ್ಪೆ, ನಮಗೆ ತೆಂಗಿನಕಾಯಿ ಚಿಪ್ಪೆ ಚೆನ್ನಾಗಿ ಗೋಕಿ ನಮ್ಮ ಕೈಗೆ ತೆಂಗಿನಕಾಯಿ ಹೊಡೆದು ಹೋಗ್ತಕ್ಕಂಥ ಒಂದು ಭಾವ ಈಗಲೂ ಮಾಡ್ತಿದ್ದಾರೆ. ಅಂತ ಒಂದು ಅಪರೂಪ ವಿಸ್ಮಯ ನಾವೆಲ್ಲ ನೆನೆಸ್ಕೋಬೇಕು ಅಂತ ಹಿರಿಯರನ್ನ. ನಮಗೋಸ್ಕರ ನಾವು ನೆಮ್ಮದಿಯಾಗಿ ಇವತ್ತು ಒಂದು PF ಪ್ರಾವಿಡೆಂಟ್ ಫಂಡ್ ಬರುತ್ತೆ ರಿಟೈರ್ಡ್ ಆದ್ಮೇಲೆ, ಫ್ಯಾಂಟಾಸ್ಟಿಕ್. ಒಂದು ESI ಇದೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಫ್ಯಾಂಟಾಸ್ಟಿಕ್. ಏನಿದೆ? ಒಂದು ಆಟೋ ಡ್ರೈವರ್ನ ಕೇಳಿ ನೋಡಿ ಪಾಪ, ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಕೇಳಿ ನೋಡಿ, ಒಬ್ಬ ತರಕಾರಿ ಮಾರ್ತಾನೆ ಬಂಡಿ ಕಟ್ಕೊಂಡು, ಅವನಿಗೇನಾದ್ರೂ ಆಕ್ಸಿಡೆಂಟ್ ಆಗ್ಬಿಡ್ತಂದ್ರೆ ಏನಾದ್ರೂ ಇದೆಯಾ? ಅದರ ಬಗ್ಗೆ ಯಾರೂ ಯೋಚನೆ ಇಲ್ಲ. ಅಂತಹ ಒಂದು ಸಣ್ಣ ಪುಟ್ಟ ಕಾರ್ಮಿಕರನ್ನೆಲ್ಲ ಒಗ್ಗೂಡಿಸಿದಂಥ ದಿನ ಇದು. ಅಂತ ಅದ್ಭುತವಾದಂಥ ದಿನ ಈ ಕಾರ್ಮಿಕರ ದಿನಾಚರಣೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ಮಾತಾಡೋಣ. ಗುರುಜಿ, ನೀವು ಕಾರ್ಮಿಕರ ಬಗ್ಗೆ ಬಹಳ ಒಳ್ಳೆಯ ಮಾತನ್ನ ಆಡ್ತಾ ಇದ್ರಿ, ಜೊತೆಗೆ ಹೇಳ್ತಾ ಇದ್ರಿ ಇವತ್ತು ಕಾರ್ಮಿಕರ ದಿನಾಚರಣೆ, ಇನ್ನಷ್ಟು ಮಾಹಿತಿ ನೀಡ್ತೀನಿ ಅಂತ. ನನಗೆ ಒಂದು ಮಾತು ಅನಿಸ್ತು ಗುರುಜಿ, ಮಾಲೀಕ ಅಂತ ಕರ್ಸ್ಕೊಬೇಕು ಅಂದ್ರೆ ಅಲ್ಲಿ ಕಾರ್ಮಿಕ ಇರ್ಲೇಬೇಕು ಅಲ್ವೇ ಗುರುಜಿ? ಅವಾಗ್ಲೇ ಮಾಲೀಕನ್ಗೂ ಒಂದು ಬೆಲೆ ಸಿಗತ್ತೆ ಅಂತ. ಮುಂದೆ ಗುರುಜಿ? ಹೌದು, ಮಾಲೀಕ ಅಂದ್ರೆ ಮೊದಲು ನಾವು ಮಾಲಿ, ಆಮೇಲೆ ಮಾಲೀಕ. ಮಾಲಿ ಅಂದ್ರೆ ಸುದ್ದಿ ಮಾಡತಕ್ಕಂಥದ್ದು ಅಂತ. ಮೊದಲು ನಮ್ಮನ್ನ ನಾವು ವಿ ಹ್ಯಾವ್ ಟು ಗೆಟ್ ಇನ್ ಟು ದಟ್ ಶೂಸ್. ನಾವು ದುಡ್ಡು ಕೊಟ್ಟು ಬಿಡ್ತೇವೆ, ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಎಲ್ಲವನ್ನೂ ಅವರು ಮಾಡಬೇಕು ಅನ್ನತಕ್ಕಂಥದ್ದಲ್ಲ. ನೋಡಿ, ಮೊದಲೆಲ್ಲ ಏನ್ ಮಾಡೋರು ಅಂದ್ರೆ ಒಂದೇ ಕಾರ್ಮಿಕ ಹಲವಾರು ಕೆಲಸಗಳನ್ನ ಮಾಡಬೇಕಾಗ್ತಿತ್ತು. ಅದನ್ನ ವಿಂಗಡಣೆ ಮಾಡಿದ್ರು ಬುದ್ಧಿಜೀವಿಗಳು. ಇಲ್ಲ, ಇವನಿದೇ ಮಾಡ್ಬೇಕು, ಇವನಿದೇ ಮಾಡ್ಬೇಕು, ಇವನಿಷ್ಟೇ ಕೆಲಸ ಮಾಡಬೇಕು,
ದಿನಕ್ಕೆ 10 ಗಂಟೆ 12 ಗಂಟೆ ಅನ್ನತಕ್ಕಂಥದ್ದು ಮಾಡಬಾರ್ದು. 8 ಗಂಟೆ ದುಡಿತಾ ಆಗಬೇಕು. ಅದಕ್ಕೆ ಮೇಲೆ ಮಾಡಿದಂಥದ್ದಕ್ಕೆ ಇನ್ಸೆಂಟಿವ್ ಕೊಡಬೇಕು. ಎಕ್ಸ್ಟ್ರಾ ದುಡಿತಿದ್ರೆ ಎಕ್ಸ್ಟ್ರಾ ಲಾಭ ಕಂಪ್ನಿಗೆ ಬರ್ತಿದೆ, ಆ ಮಾಲೀಕನಿಗೆ ಬರ್ತಿದೆ. ನೋಡಿ ಎಷ್ಟು ಒಳ್ಳೊಳ್ಳೆ ನಿಯಮಗಳನ್ನ ತಗೊಂಡ್ ಬಂದ್ರು. ಅಷ್ಟು ತಗೊಂಡ್ ಬಂದು ಕೂಡ ಇವತ್ತು ಕಾರ್ಮಿಕರನ್ನ ಹೊಡಿತಕ್ಕಂಥದ್ದು ಆಗ್ತಿದೆ, ಅವರನ್ನು ಇನ್ನಷ್ಟು ಮೈಗಳ್ಳರನ್ನಾಗಿಯೂ ಕೂಡ ಮಾಡಿಸ್ತಿರ್ತಕ್ಕಂಥದ್ದು ಆಗ್ತಿದೆ. ಪ್ರಚೋದನೆಗಳು ನಾ ಹೇಳಿದ್ನಲ್ಲ, ಅಕ್ಕಿ ಕೊಟ್ಬಿಡು. ಇವಾಗ ಎಲ್ಲಾದ್ರೂ ಕೃಷಿಕರಿಗೆ ಕೇಳಿ ನೋಡಿ, ಪಾಪ ತುಂಬಾ ದೊಡ್ಡ ದೊಡ್ಡ ಜಮೀನೆಲ್ಲ ಇಟ್ಕೊಂಡು 1 3 ಎಕರೆ 5 ಎಕರೆ ಅಂತ ಪುಟ್ಟ ಜಮೀನ್ ಇಟ್ಕೊಂಡು ಕೆಲಸ ಮಾಡೋರು ಕೂಡ ಏನ್ ಸ್ವಾಮಿ ಹಾಕಿದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ಏನು ಸ್ವಾಮಿ ಕೆಲ್ಸಗಾರರೇ ಸಿಗೋದಿಲ್ಲ. ಯಾಕೆ ಸ್ವಾಮಿ? ಅವ್ರಿಗೆಲ್ಲ ಸರ್ಕಾರ ಫ್ರೀಯಾಗಿ ಅಕ್ಕಿ ಕೊಡು, ಅದು ಕೊಡು, ಇದು ಕೊಡು ಅಂತ ಏನೇನೋ ಮಾಡಿಟ್ಬಿಟ್ಟಿದೆ. ಅವ್ರ ಕೆಲ್ಸಕ್ಕೆ ಬರಲ್ಲ. 1 ವಾರ ಬಂದ್ರೆ 1 ತಿಂಗಳು ಬರೋದಿಲ್ಲ ಸ್ವಾಮಿ. ನೋಡಿ, ಅವರನ್ನು ಇನ್ನಷ್ಟು ಮೈಗಳ್ಳರನ್ನಾಗಿ ಮಾಡಿ ಭ್ರಷ್ಟಾಚಾರ ಕೂಪಕ್ಕೆ ತಳ್ತಕ್ಕಂಥದ್ದು. ಎಲೆಕ್ಷನ್ ಬಂದಾಗ 1000-2000 ರೂಪಾಯಿ ಇಟ್ಬಿಟ್ಟು ಚಿಪ್ ಕೊಡ್ತಕ್ಕಂಥದ್ದು. ಜೀವನ ಪರ್ಯಂತ ಅವರು ಕೆಲಸಗಾರರಾಗಿಯೇ ಇರಬೇಕು. ಜೀವನ ಪರ್ಯಂತ ಅವರು ಕೈ ಚಾಚ್ತಾನೆ ಇರಬೇಕು. ಬಂಡವಾಳಶಾಹಿಗಳು ನೋಡಿ ಈ ರೀತಿ ಬುದ್ಧಿವಂತಿಕೆಯಿಂದಲೂ ಕೂಡ ಮಾಡ್ತಿರ್ತಕ್ಕಂಥದ್ದು ಇದೆ. ಹಿಂದೆ ನೋಡಿ ಇದನ್ನ ತಿಳ್ಕೊಂಡಂತ ಒಂದು ನಿಯಮಗಳು ತಂದ್ರು. ಆ ನಿಯಮಗಳನ್ನು ಒಳಗಡೆನೆ ಒಂದು ಲೂಪ್ ಹೋಲ್ ಮಾಡಿಟ್ಕೊಳ್ತಿದ್ದಾರೆ ಭ್ರಷ್ಟ ರಾಜಕಾರಣಿಗಳು. ಅವ್ರ ಕೈಗೆ ಸರ್ಕಾರ ಕೊಟ್ರೆ ಹೀಗೆ. ಇನ್ನಷ್ಟು ಇವತ್ತು ನೋಡಿ ನೀವು, ಒಂದು ಸಾಮಾನ್ಯ ಕೂಲಿ ಕಾರ್ಮಿಕ ಪಾಪ, ಆತನಿಗೆ ಏನೂ ಗೊತ್ತಿಲ್ಲ. ಸರ್ಕಾರ ಹೇಳುತ್ತೆ ಹೆಂಡ ಸಾರಾಯಿ ಕುಡಿಯುವುದು ಮಹಾ ಅಪರಾಧ, ಡ್ರಿಂಕ್ ಅಂಡ್ ಡ್ರೈವಿಂಗ್ ಇಸ್ ವೆರಿ ವೆರಿ ಬಿಗ್ ಮಿಸ್ಟೇಕ್ ಅಂತ ಹೇಳುತ್ತೆ. ಅದನ್ನ ಬ್ಯಾನ್ ಮಾತ್ರ ಮಾಡೋದಿಲ್ಲ, ಅದೇ ಕೂಲಿ ಅವನ ಕೈಗೆ ಸಾರಾಯಿ ರಿಲೀಸ್ ಮಾಡಿಸ್ಕೊಡುತ್ತೆ, ಕಳಬಟ್ಟಿ ಮಾಡಿಸ್ಕೊಡುತ್ತೆ. ಅದಕ್ಕೆ ಅಂತೂ ಒಂದು ಪ್ಯಾನೆಲ್ ಇಡುತ್ತೆ, ಒಬ್ಬ ಮಿನಿಸ್ಟರ್ನ ಇಡುತ್ತೆ. ಆದಾಯ ಬೇಕ್ರಿ, ಜಾಸ್ತಿ ಡ್ರಿಂಕ್ಸ್ ಎಲೆಕ್ಷನ್ ಟೈಮ್ನಲ್ಲಿ ಮಾರಿದ್ರೆ ಇಷ್ಟು ಆದಾಯ ನೀವು ಬಂದ್ಬಿಡ್ಬೇಕು ಅಂತ ಒಬ್ಬ ಅಬಕಾರಿ ಮಂತ್ರಿ ಆರ್ಡರ್ ಕೊಡ್ತಾರೆ. ಈ ವರ್ಷ ಟಾರ್ಗೆಟ್ ರೀಚ್ ಆಗ್ಬಿಡ್ಬೇಕು, ಮಾರಿ. ಆ ಬಾರು, ವೈನ್ ಸ್ಟೋರು, ಶೇಂದಿ ಅಂಗಡಿಗಳಿಗೆ ಕಂಪಲ್ಸರಿ 2 ಲಕ್ಷ ವ್ಯಾಪಾರ ಮಾಡೋ, ನೀವು 5 ಲಕ್ಷ ತಗೊಳ್ಳೇಬೇಕು ಅಂತ ಆರ್ಡರ್ ಕೊಡ್ತಾರಂತೆ. ಇಲ್ಲಿ ನೋಡಿ ಎಂತ ಒಬ್ಬ ಭ್ರಷ್ಟ ರಾಜಕಾರಣಿಗಳಿದ್ದಾರೆ, ಎಂತ ಒಂದು ಭ್ರಷ್ಟ ಸರ್ಕಾರಗಳಿದ್ದಾವೆ. ವೇರ್ ವಿ ಆರ್ ಹೆಡ್ಡಿಂಗ್. ಆ ಕಾರ್ಮಿಕನನ್ನ ಇನ್ನೂ ಕೆಡಿಸೋದು. ಅವ್ನು ಕೊಡೋದು 300 ರೂಪಾಯಿ, ಕುಡಿತದಲ್ಲಿ 100 ರೂಪಾಯಿ ಕಿತ್ಕೋ, ಟ್ಯಾಕ್ಸ್ಗಳಲ್ಲಿ ಒಂದು 50-70 ರೂಪಾಯಿ ಕಿತ್ಕೋ, ಅದು ಇದು ಅಂತ ಇನ್ನೊಂದು ಹೇಳಿ ಒಂದು 50-60 ರೂಪಾಯಿ ಕಿತ್ಕೋ. ಕೈಲಿ ಪಾಪ ಅವನು 80 ರೂಪಾಯಿ ಇರುತ್ತೆ. ಅವನು ಅದರಲ್ಲಿ ತಿಂತಾನ, ಉಳಿಸ್ಕೋತಾನ, ಮುಂದಕ್ಕೇನಾದ್ರೂ ಎತ್ತಿಡ್ತಾನ. ಇನ್ನು ಬಡವನಾಗ್ತಿದ್ದಾನೆ. ಅವನ ಬಗ್ಗೆ ಕೇಳೋರಿಲ್ಲ. ಕೇಳಿ ನೋಡಿ ಪಾಪ, ಯಾರಾದ್ರೂ ಆಟೋವನ್ನ ಕೇಳಿ ನಿಮ್ಗೆ ಇನ್ಶೂರೆನ್ಸ್ ಇದೆಯಾ ಸ್ವಾಮಿ ಅಂತ. ಅವ್ರಿಗೆ ಗೊತ್ತಿಲ್ಲ. ದಿನಕ್ಕೆ ಒಂದು 2 ರೂಪಾಯಿಂದ 5 ರೂಪಾಯಿ ಅವ್ರು ಎತ್ತಿಟ್ರೆ ಅವ್ರಿಗೊಂದು ಇನ್ಶೂರೆನ್ಸ್, ಒಂದು ಅದ್ಭುತವಾದಂತ ಇನ್ಶೂರೆನ್ಸ್ ಮಾಡ್ಕೋಬಹುದು ಅನ್ನೋದು ಪಾಪ ಗೊತ್ತಿಲ್ಲ. ಒಬ್ಬ ಟ್ಯಾಕ್ಸಿಯವ್ರನ್ನ ಕೇಳಿ, ಒಂದು ಹೂ ಮಾರೋರ್ನ ಕೇಳಿ. ಇವತ್ತು ಗಾರ್ಮೆಂಟ್ ಕ್ಷೇತ್ರಗಳಿದಾವೆ. ಹೆಣ್ಣು ಮಕ್ಕಳು ಬೆಳಗ್ಗೆನೆ ನೋಡಿ ಎದ್ದು ಬಿದ್ದು ಹೋಗ್ತಾರೆ. ಅವ್ರ ಸೊಂಟ ನೋವು ಕೇಳಿ, ಕಾಲು ನೋವು ಕೇಳಿ, ಮಂಡಿ ನೋವು ಕೇಳಿ, ಎಷ್ಟೋ ಅಲ್ಲಿ ಸುಲಿಗೆಗಳು ಕೂಡ ಆಗ್ತಕ್ಕಂಥದ್ದು. ಕೆಲವು ಸಂಸ್ಥೆಗಳಿದ್ದಾವೆ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಸಂಸ್ಥೆಗಳು, ಯಜಮಾನನೇ ಖುದ್ದಾಗಿ ಬಂದು ಊಟ ಬಡಿಸ್ತಕ್ಕಂಥ ಸಂಸ್ಥೆಗಳು ಕೂಡ ಕೇಳಿದ್ದೇವೆ, ನೋಡಿದ್ದೇವೆ ಕೂಡ. ಆದರೆ ಇವತ್ತು ಅದು ಬೆರಳೆಣಿಕೆ ಅಷ್ಟೇ. ಅವರಿಂದ ನಾವು ಅನ್ನುವ ಮಾತೇ ಇಲ್ಲ. ನಮ್ಮಿಂದಲೇ ಅವರು, ನೀನಿಲ್ಲ ಅಂದೆ ಇನ್ನೊಬ್ಬರು. ಎಲ್ಲಿಯಾದ್ರೂ ಯಾವ್ದಾದ್ರು ಸಂಸ್ಥೆನಲ್ಲಿ ಒಬ್ಬ ಕಾರ್ಮಿಕ ಯಾವುದೋ ಕಾರಣಾಂತರದಿಂದ ಕೆಲಸ ಬಿಟ್ಟು, ಏನೋ ಒಂದು ಮೆಡಿಕಲ್ ಲೀವೋ ಏನೋ ಒಂದು ಆಗ್ಲಿಲ್ಲ, ನಾನು ಈ ತರ ಇರೋಲ್ಲ, ಒಂದು 3 ತಿಂಗಳು 5 ತಿಂಗಳು ನನಗೆ ಬೇಕು, ಮತ್ತೆ ವಾಪಸ್ ನಾನು ಬರಬಹುದಾ ಅನ್ನತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ಯಾವ್ದಾದ್ರು ಸಂಸ್ಥೆನಲ್ಲಿ ಮಾಡಿಟ್ಟಿದ್ದಾರಾ ಕೇಳಿ ನೋಡಿ. ಕಾರ್ಮಿಕನ ಕೇಳಿ ನೋಡಿ. ಅಯ್ಯೋ ಯಾರು ಹೋಗ್ತಾರೆ ಸರ್ ಆ ಆಫೀಸ್ಗೆ, ದರಿದ್ರ. ಒಬ್ಬ ಡ್ರೈವರನ್ನ ನೋಡಿಸ್ಕೊಳ್ತಕ್ಕಂಥ ಒಂದು ಭಾವವನ್ನ ನೋಡಿ, ಒಬ್ಬ ಕ್ಲೀನರ್ ಅನ್ನ ನೋಡ್ಕೊಳ್ತಕ್ಕಂಥ ಭಾವ ನೋಡಿ. ಅವ್ರ ಜೊತೆಲಿ ಯಾವತ್ತಾದ್ರೂ ಯಜಮಾನರಾಗಿ ಒಂದು ಹೋಟ್ಲಿಗೆ ಹೋದಾಗ ಎಲ್ಲಾದ್ರೂ ಜೊತೆಲಿ ಊಟ ಮಾಡಿರ್ತೀರ ಕೇಳಿ ನೋಡಿ. ಅವನಲ್ಲೇ ನಿಕೃಷ್ಟನಾಗಿ ನೋಡ್ತಕ್ಕಂಥ ಒಬ್ಬ ಆಫೀಸ್ ಬಾಯ್ ಅಂದ್ರೆ ಅವ್ನಿಗೆ ಯಾವತ್ತಾದ್ರೂ ಬೆನ್ ತಟ್ಟಿದ್ದೀರಾ? ಅವನಿಗೂ ಒಂದು ಮನುಷ್ಯತ್ವ ಇದೆ. ಅವನಿಲ್ಲದೆ ನಮಗ್ ಕಾಫಿ ಇಲ್ಲ. ಯೋಚನೆ ಮಾಡಿ, ನಮ್ಮ ಮನೆ ಶುದ್ಧಿ ಮಾಡಕ್ ಬರ್ತಾರೆ ಕೆಲ್ಸಗಾರರು, ಅವ್ರು ತಿಂದು ಮಿಕ್ಕಿದ್ ಕೊಡ್ತೇವೆ ನಾವು. ತುಂಬಾ ದೊಡ್ಡ ತಪ್ಪು. ಮೊದಲು ಅವ್ರಿಗೆ ತಿನ್ನೋಕ್ ಮೊದಲು ನೀವು ತಿನ್ನಿ ಹೊಟ್ಟೆ ತುಂಬಾ. ಯಾಕಂದ್ರೆ ನಮ್ಮ ಮನೆ ಶುದ್ಧಿ ಇಡ್ತೀರಾ, ಕುಟುಂಬ ಶುದ್ಧಿ ಎಲ್ಲ ಹೋಗಿತ್ತೀರಾ, ನಮ್ಮ ಪಾತ್ರೆ ಎಲ್ಲ ತೊಳಿತೀರಾ. ನಮಗ್ ಮೈಗೆ ಹುಷಾರಿಲ್ಲ, ವಾಂತಿ ಆಗ್ತಿದ್ರೆ ನರಸಮ್ಮನ್ ತರ ಬಂದು ಎತ್ತಿ ಶುದ್ಧಿ ಮಾಡ್ತಾರೆ. ಅವ್ರಿಗೆ ಯಾವತ್ತಾದ್ರೂ ಒಂದು ಪುಟ್ಟ ಥ್ಯಾಂಕ್ಸ್, ಒಂದು 100 ರೂಪಾಯಿ. ಯಾರು ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು ಕೇಳಿ ನೋಡಿ. ರಾಜಕೀಯಕ್ಕೆ ಬರಬೇಕೆನ್ನುವುದು ಬೇಕಿಲ್ಲ ಸೇವೆ ಮಾಡಲಿಕ್ಕೆ. ಅದರಿಂದ ಹೊರಗಡೆಯೂ ನಿಂತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನೋಡಿ, ಅವ್ರು ರಾಜಕೀಯ ನಿಂತಿಲ್ಲ, ಅದ್ಭುತ ಪವಾಡಗಳನ್ನ ಮಾಡಿಟ್ಟಿದ್ದಾರೆ. ಧರ್ಮ ಸಂಸ್ಥೆಗಳು, ಧರ್ಮಛತ್ರಗಳು, ಅನ್ನಛತ್ರಗಳು, ವಿದ್ಯಾಛತ್ರಗಳು, ಎಷ್ಟು. ಸಿದ್ಧಗಂಗಾ ಮಠದ ಸ್ವಾಮಿಗಳನ್ನ ನೋಡಿ, ಅವರು ಇಲ್ಲ ರಾಜಕೀಯದಲ್ಲಿ. ಬಾಲಗಂಗಾಧರ ಸ್ವಾಮೀಜಿಗಳನ್ನ ನೋಡಿ,
ತುಂಬಾ ದೊಡ್ಡ ದೊಡ್ಡ ಧಾರ್ಮಿಕ ಶಕ್ತಿಗಳಿದ್ದಾರೆ, ನಿಮ್ಮ ನಡುವೆ ಜೀವಂತ ದಂತಕಥೆಗಳಿದ್ದಾರೆ. ಅವ್ರಿಗೆ ಅದೆಲ್ಲ ಬೇಕಿಲ್ಲ. ಅವರು ನೆನೆಸಿದರೆ ಆ ಅಧಿಕಾರ ಅವರ ಕಾಲ ಮುಂದುಗಡೆ ಒಂದು ಹುಲುಕಡ್ಡಿಯ ಸಮಾನ ನಿಂತು ಮಾಡ್ತಿದ್ದಾರೆ. ಅಲ್ಲಿ ಕಾರ್ಮಿಕರಿಲ್ಲದ ಪ್ರಪಂಚ, ನಾವೇ ಕಾರ್ಮಿಕರು ಅನ್ನತಕ್ಕಂಥ ಹಿರಿಯ ಚೇತನಗಳು. ಅವರ ಬೆನ್ನು ತಟ್ಟಿ, ಅವ್ರ ಕಣ್ಣೀರು, ಎಲ್ಲೋ ಒಂದು ಬಟ್ಟೆ ಇಲ್ಲ, ಅವರಿಗೆ ಇರಲಿಕ್ಕೊಂದು ಸೂರಿಲ್ಲ, ಮಲಗಲಿಕ್ಕಿಲ್ಲ. ನೀವು ನೋಡಿ ಸುತ್ತಮುತ್ತಲು ಇನ್ನೂ ಬೆಳೆಯುತ್ತಿರ್ತಕ್ಕಂಥ ನಗರಗಳು ಬೆಳೆಯುತ್ತಿದ್ದಾವೆ ವಿನಃ, ಅಪಾರ್ಟ್ಮೆಂಟ್ಗಳ ಮೇಲೆ ಅಪಾರ್ಟ್ಮೆಂಟ್ ಬೆಳೆಯುತ್ತಿದ್ದಾವೆ ವಿನಃ ಕಟ್ಟುತ್ತಿರ್ತಕ್ಕಂಥ ಕಾರ್ಮಿಕನಿಗೊಂದು ಸೂರಿದೆಯಾ? ಅವನಿಗೊಂದು ಪುಟ್ಟ ಶೆಡ್, ಒಂದು 10ಕ್ಕೆ 20 ಅಡಿನಲ್ಲಿ ಅವ್ನು ನೀಟಾಗಿ ಆರಾಮ್ಸೆ ಮಲ್ಕೋಬಹುದು, ಇಬ್ಬರು ಮಲ್ಕೋಬಹುದು. ಅದ್ಭುತವಾದಂಥ ಚೌಕಟ್ಟು, ವಿತಿನ್ 2 lakhs ಒಂದು ಅದ್ಭುತವಾದಂಥ ಮನೆ ಕಟ್ಟಿ ಕೊಡಬಹುದು. 1.5 ಲಕ್ಷದಲ್ಲಿ ಆಶ್ರಯ ಮನೆಗಿಂತಲೂ ಇನ್ನೂ ಕಡಿಮೆಯಾಗಿ ಕಟ್ಟಬಹುದು, ಪ್ರತಿ ವರ್ಷವೂ ಕಟ್ಟಬಹುದು. ಸಾವಿರಾರು ಕೋಟಿ ದೋಚಿ ಕೊಳ್ಳೆ ಹೊಡೆದು ಆ ಕಾರ್ಮಿಕರನ್ನ ಹಿಂಡಿ ಇನ್ನೂ ಬಂಡವಾಳಶಾಹಿಗಳು ಬೆಳೀತಿದ್ದಾರೆ. ಈಗ ನೀವು ಬದಲಾಗಬೇಕು, ಬದಲಾಗುವ ಸಮಯವನ್ನು ಕಾರ್ಮಿಕ ಕೂಡ ಯಜಮಾನ ಆಗಬೇಕು. ಅಂಥದಕ್ಕೊಂದು ಕಾಲ ಬಂದಿದೆ. ಶನಿಯ ಒಂದು ಬದಲಾವಣೆ, ಶನಿ ಉಚ್ಚಸ್ಥಾನ ಅಂದರೆ ಕಾರ್ಮಿಕ ಯಜಮಾನನಾಗುವ ಸಮಯ ಬಂದಿದೆ. ಹೇಳ್ಬೇಕು, ಈಗ ನೀವು ಓದ್ಕೋಬೇಕು, ನಿಮ್ಮ ಒಂದು ಹಕ್ಕುಗಳನ್ನ ಕೇಳಿ. ನಮಗೇನು ಕೊಟ್ಟಿದ್ದೀರಾ, ನಮಗೆ ಯಾವ ವಿದ್ಯೆ, ಫ್ರೀ ಎಜುಕೇಶನ್ಗೆ ಯಾವ ಸೊಸೈಟಿ ಇಟ್ಟಿದ್ದೀರಾ ಕೇಳಿ, ಫ್ರೀ ಆಸ್ಪತ್ರೆ ಇದೆಯಾ ಕೇಳಿ, ಮುಖ್ಯವಾಗಿ ಆ ಒಂದು ಫ್ರೀ ಟ್ರಾನ್ಸ್ಪೋರ್ಟ್ ಇದೆಯಾ ಕೇಳಿ, ಆ ವಯಸ್ಸಾದವರಿಗೆ ಮಾಸಾಶನ ಇದೆಯಾ ಕೇಳಿ. ಒಂದು ವ್ಯವಸ್ಥೆ ಇಲ್ಲದಂತ ಇಂಥ ಒಂದು ಕೆಳಮಟ್ಟದ ಕೆಲಸಗಾರರಿಗೆ ಏನಾದ್ರೂ ವ್ಯವಸ್ಥೆ ಇದೆಯಾ? ಒಂದು ರಸ್ತೆ ಕ್ಲೀನ್ ಮಾಡೋರಿಗೆ ಅವ್ನು ನಾಳೆ ಚೆನ್ನಾಗಿರ್ತಾನೆ. ಕಸ ಎತ್ತುತ್ತಾರಲ್ವ ನೀವು ನೋಡಿ, ಅವ್ರಿಗೊಂದು ಸರ್ಕಾರ ಒಂದು ಸರಿಯಾದಂಥ ಒಂದು ಗ್ಲೌಸ್ ಕೊಟ್ಟಿರಲ್ಲ, ಅವ್ರಿಗೊಂದು ಒಳ್ಳೆ ಬಟ್ಟೆ ಕೊಟ್ಟಿರಲ್ಲ. ಅವರು ನಮ್ಮ ಗಲೀಜೆಲ್ಲ ತಗೊಂಡೋಗಿ ಹಾಕಿರ್ತೇವೆ. ಎಷ್ಟೋ ಬಾರಿ ಅದನ್ನ ನೋಡ್ತಾ ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಅಂದ್ಕೊಳ್ಳೋದು, ಏನ್ ಮಾಡ್ತಿದೆ ಸರ್ಕಾರಗಳು ಅಂತಕ್ಕಂಥ. ಇಲ್ಲ, ಅವ್ರು ತೆಗೆದು ಕೈಯಲ್ಲೇ ಹಾಕ್ತಿದ್ದಾರೆ. ಮೈಯೆಲ್ಲ ಕಾಯಿಲೆಗಳು, ಚರ್ಮ ಸೋಂಕುಗಳು ಏನೇನೋ ಆಗುತ್ತೆ. ಅವ್ರನ್ನ ಕೇಳೋರು ಯಾರಾದ್ರೂ ಇದೆಯಾ? ಕಟ್ಟಿ ನೀವು, ಎಲೆಕ್ಷನ್ ಬಂದಿದೆ, ಕೇಳಿ, ಸರಿಯಾದ ವ್ಯಕ್ತಿಗೆ ಯೋಚನೆ ಮಾಡಿ ಓಟ್ ಹಾಕಿ. ಕಾರ್ಮಿಕರೆಲ್ಲ ಒಂದಾಗಿ, ನಾವೆಲ್ಲರೂ ಕಾರ್ಮಿಕರೇ, ದುಡ್ಡಿರುವವರೆಲ್ಲರೂ ಯಜಮಾನರೇ. ಕೇಳಿ ನಿಮ್ಮ ಹಕ್ಕುಗಳನ್ನ. ಎಸ್, ನೀವು ಮಾಡ್ತೀರಾ? ನಮಗೇನು ಫೆಸಿಲಿಟಿ ಕೊಟ್ಟಿದ್ದೀರಾ? ಇಷ್ಟು ದಿನ ಓಟ್ ಹಾಕಿದ್ದೀವಲ್ಲ, ಏನೇನೋ ಹೇಳಿದಿರಲ್ವಾ, ಇಷ್ಟನ್ನ ಮಾಡಿಕೊಡಿ, ಆಗ ನಾವು ಓಟ್ ಹಾಕ್ತೇವಂತ ಪ್ರಜ್ಞಾವಂತರಾಗಿ. ನಿಮಗೂ ಬುದ್ಧಿ ಇದೆ, ನಿಮಗೂ ಶಕ್ತಿ ಇದೆ, ನಿಮ್ಮಿಂದಲೇ ನಾವು ಊಟ ಮಾಡ್ತಿರೋದು. ನೀವು ಬೆಳೆದಿದ್ದ ಬೆಳೆಯಿಂದಲೇ ನಾವು ಹೊಟ್ಟೆ ತುಂಬ ತಿಂತಿರ್ತಕ್ಕಂಥ. ಇದನ್ನ ಒಂದು ಸಣ್ಣ ಬದಲಾವಣೆಯಾಗಿ ಒಂದು ವರ್ಷಧಾರಿಯಾಗಿ ನಿಂತುಕೊಳ್ಳಿ. ಖಂಡಿತ ಎಲ್ಲರೂ ತಂಪಾಗ್ತಾರೆ, ಅವನಿಗೂ ಬುದ್ಧಿ ಬರುತ್ತೆ. ಅವನು ಇರೋದು ಬರಲಿ, ದೊರೆ ಇಳಿದು ಸೇವಕರ ಹತ್ರ ಬರಬೇಕು. ಸೇವಕ ದೊರೆ ಹತ್ರ ಹೋಗುವ ಕಾಲ ಹೋಯ್ತು. ದೊರೆ ಬರಬೇಕು, ಹೇಳಿ ದೊರೆಗೆ, ಬಾ ನನ್ನ ಮನೆ ಹತ್ರ ಬಂದು ನೋಡು, ನನ್ನ ಮನೇಲಿ ಉಳಿದು ನೋಡು, ನನ್ನ ಹೆಂಡತಿ ಮಕ್ಕಳು ಅಕ್ಕ ಪಕ್ಕ ತಂಗಿ, ನೀರು ಏನೇನಾಗಿದೆ ಆ ಮೋರಿ. ಅವ್ರು ನೋಡಿ AC ಎಲ್ಲ ದೊಡ್ಡ ದೊಡ್ಡ ಕಾರ್, 40 ಕೋಟಿ ಕಾರುಗಳು ಇಟ್ಕೊಂಡಿದ್ದಾರೆ. ಕೇಳಿ, ಆ ಕೇಳಿ ಯೋಚನೆ ಮಾಡಿ. 1000 ರೂಪಾಯಿ ಯೋಚನೆಗೋಸ್ಕರ ನೀವೇನಾದ್ರೂ ಓಟ್ ಹಾಕಿದ್ರೆ ಜೀವನ ಪರ್ಯಂತ ಕೈ ಚಾಚ್ತಿರ್ತೀರ. ನೀವು ಯಾವಾಗ ಭೂಮಿಯನ್ನ ನೋಡ್ತಕ್ಕಂಥ ಕೈ ಆಗೋದು. ಕಾರ್ಮಿಕ ಯಜಮಾನನಾಗುವ ಕಾಲ ಬಂದಿದೆ. ಒಳ್ಳೆದಾಗಿ. ಗುರುಜಿ, ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ನಿನ್ನೆ ಈ ಒಂದು ಕುಂಕುಮದ ಒಂದು ನೀರಿನಿಂದ ಒಂದು ನೆನೆಸಿದ ಆ ಬಟ್ಟೆಯ ಬತ್ತಿಯಿಂದ ಆ ಒಂದು ದೀಪವನ್ನ ಹಚ್ಚೋದ್ರಿಂದ ಆಗ್ತಕ್ಕಂಥ ಶಕ್ತಿಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು. ಕುಂಕುಮ ಅಂತ ಹೇಳಿದ್ರೇನೆ ಲಕ್ಷ್ಮಿಗೆ ಪ್ರಿಯ. ಅದಕ್ಕೆ ದೇವಿ, ಒಂದೊಂದು ದೇವಿಗೆ ಹೋದಾಗ ಒಂದೊಂದು ಪೂಜೆ ಮಾಡಿಸ್ತೇವೆ. ಈ ದುರ್ಗೆಗೆ ಬಂದು ಕೂಳು ಪ್ರಿಯೆ, ಗಂಜಿ ಪ್ರಿಯೆ. ಅದೇ ಲಕ್ಷ್ಮಿಗಾದ್ರೆ ವಿಧ ವಿಧವಾದಂಥ ಭಕ್ಷ್ಯಗಳನ್ನು ಇಡಬೇಕು. ನೀವು ನೆನ್ಪಿಟ್ಕೊಳ್ಳಿ, ಹೆಸರು ಬೇಳೆ ಕೋಸಂಬರಿ ಇಡಬೇಕು, ಪಾಯಸವಂತೂ ಕಂಪಲ್ಸರಿ ಇಡಬೇಕು ಆ ದೇವಿಗೆ, ಲಕ್ಷ್ಮಿಗೆ. ದುರ್ಗೆಗೆ ಆ ಥರ ಏನೂ ಇಲ್ಲ, ಬರೀ ಗಂಜಿ ಇಟ್ಬಿಡಿ. ಎದ್ದು ಬಂದು ಸೀದಾ ನಿಮ್ಮ ಮನೆಗೆ ಬಂದು ಕೂತ್ಕೋತಾಳೆ. ಆ ಅಮ್ಮನಿಗೆ ಬರೀ ಅರ್ಶಿಣದ ಒಂದೇ ಒಂದು ಬಿಳಿ ಬಟ್ಟೆ ಹೊದಿಸ್ಬಿಟ್ಟು ಅರ್ಶಿಣದ ನೀರು ಹುಯ್ದು ಬಿಡಿ. ಆ ಕಳೆ ನೋಡಿ, ಆ ದೇವಿ ಕಳೆ, ಆ ಒಂದಿಷ್ಟೇಷ್ಟು ಅರಿಶಿನ ಇಟ್ಬಿಟ್ಟು ಕುಂಕುಮ ಇಟ್ಬಿಟ್ಟು ಕೆಲವು ದೇವಸ್ಥಾನಕ್ಕೆ ಬೆಳಿಗ್ಗೆನೆ ಹೋಗಿ ಅಭಿಷೇಕ ಮಾಡಿರ್ತಾರೆ. ಸೀರೆ ಹಾಕಿ ಅರಿಶಿಣದ ನೀರು ಹಾಕಿರ್ತಾರೆ. ನಿರಾಡಂಬರ ಸುಂದರಿಯಾಗಿ ಆ ನೋಡ್ತಿದ್ರೆ ಎಲ್ಲ ಮರ್ತೋಗ್ತವೆ. ದುರ್ಗಾ ಅಂದ್ರೆ ಅದು. ಲಕ್ಷ್ಮಿಗೆ ಹಾಗಲ್ಲ. ಲಕ್ಷ್ಮಿಗೆ ಅಲಂಕಾರ ಮಾಡಿದ್ರೇನೆ ಆ ಚಂದ ಕಾಣಿಸೋದು. ತುಂಬಾ ಆಕೆ ಅಲಂಕಾರ ಪ್ರಿಯೆ, ವಿಷ್ಣು ಪ್ರಿಯೆ, ಸ್ತ್ರೀ ಪ್ರಿಯೆ, ಗಾಯನ ಪ್ರಿಯೆ. ಎಲ್ಲರೂ ಬಂದು ಹಾಡಬೇಕು,
ಆನಂದವಾಗಿ ಆಡಬೇಕು, ಖುಷಿಯಾಗಿ. ಅದಕ್ಕೆ ಮಕ್ಕಳ ಕೈ ಆ ಒಂದು ಸಹಸ್ರನಾಮಗಳೆಲ್ಲ ಹಾಡಿಸ್ತಕ್ಕಂಥದ್ದು. ತುಂಬಾ ಅಲಂಕಾರ, ಬಳೆ ಇಡೋದ್ರಿಂದ ಹಿಡಿದು ಬಂಗಾರ ಹಾಕೋದ್ರಿಂದ ಹಿಡಿದು ವಿಧ ವಿಧವಾದಂತಹ ಹಣ್ಣು ಹೂವು ಎಲ್ಲ ಇಟ್ಟು ತುಂಬಾ. ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಕಾಸ್ಟ್ಲಿ ಹಬ್ಬ ಅಂತ ಹೇಳೋದು. ಆದ್ರೆ ದುರ್ಗಿ ಪೂಜೆ ಅಂತ ಹೇಳಿ ಅಲ್ಲಿ ಏನೂ ಇಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಹಾನ್ ಬಿಟ್ರೆ ಸಾಕು, ಎಷ್ಟು ಮಜ್ಜಿಗೆ ಇಟ್ಬಿಟ್ರು ಸಾಕು, ಮೊಸರು ಇಟ್ಟುಬಿಟ್ರು ಸಾಕು, ಅಮ್ಮನಿಗೆ ಮೊಸರನ್ನ ಕಲಸಿಟ್ಬಿಟ್ರು ಸಾಕು. ಅದಕ್ಕೆ ದುರ್ಗಾ ದೇವಸ್ಥಾನಗಳಲ್ಲಿ ಮೊಸರನ್ನ ಎಲ್ಲ ಹಂಚಿಸ್ತಕ್ಕಂಥದ್ದು. ಸೊ ಈ ಒಂದು ಕುಂಕುಮದ ಭಕ್ತಿ ಅಂದ್ರೆ ಹೆಣ್ಮಗು ಅಂದ್ರೇನೆ ಲಕ್ಷ್ಮಿ, ನೆನ್ಪಿಟ್ಕೊಳ್ಳಿ. ಆಕೆ ಮಾಂಗಲ್ಯ ಅಂದ್ರೇನೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ಮಾಂಗಲ್ಯ. ಒಂದು ಹೆಣ್ಣು ಮಗುವನ್ನ ಆ ದೃಷ್ಟಿಯಿಂದ ನೋಡ್ತಾನೆ. ನಮ್ಮ ಮನೆಗೆ ಲಕ್ಷ್ಮಿ ಯಾವಾಗೋ ತುಂಬಿಸ್ಕೋತೀಯೋ ಅನ್ನೋ ಒಂದು ಮಾತು ಮಾತಾಡ್ಕೋತಿರ್ತಾರೆ. ಯಾವಾಗಪ್ಪ ನಿಮ್ಮ ಮನೆಗೆ ಲಕ್ಷ್ಮಿ ಬರೋದು? ದುರ್ಗಿ ಬರೋದು ಅಂತ ಕೇಳಲ್ಲ ನಾವು, ಲಕ್ಷ್ಮಿ ಬರೋದು. ಆ ಲಕ್ಷ್ಮಿ ಬರಬೇಕಂದರೆ ಆ ಮನೆಗೆ ಯಾಕೋ ಲಕ್ಷ್ಮಿ ಬರೋಕ್ ಕಷ್ಟ ಆಗ್ತಿದೆ. ಕೆಲವು ನಕ್ಷತ್ರದ ಹೆಣ್ಣು ಮಕ್ಕಳು ಈ ಕುಂಕುಮದ ಭಕ್ತಿ ದೀಪ ಹಚ್ಚಲೇಬೇಕು. ಅತಿ ಮುಖ್ಯವಾಗಿ ಯಾರು ಗೊತ್ತಾ? ತಪ್ಪು ತಿಳ್ಕೋಬಾರ್ದು. ಬುಧ ನಕ್ಷತ್ರದವರು ರೇವತಿ, ಆಶ್ಲೇಷ, ಜ್ಯೇಷ್ಠ ಹಚ್ಚಲೇಬೇಕು. ಇನ್ನು ಅತಿ ಮುಖ್ಯವಾಗಿ ಚಿತ್ತ, ಧನಿಷ್ಠ, ಮೃಗಶಿರ ಈ ಮೂರೂ ನಕ್ಷತ್ರದವರು ಹಚ್ಚಬೇಕು. ಭರಣಿ, ಪೂರ್ವಾಷಾಢ, ಪೂರ್ವ ಪಾಲ್ಗುಣಿ ನಕ್ಷತ್ರ ಇವರು ಹಚ್ಚಲೇಬೇಕು. ಆರಿದ್ರ, ಮೃಗಶಿರ ಹಾಗೂ ಶತಭಿಷ ಇವರು ಪರವಾಗಿಲ್ಲ, ಹಚ್ಚಬಹುದು. ಆದ್ರೆ ಹಚ್ಚಲೇಬೇಕು ಆಗಿರ್ತಕ್ಕಂಥವ್ರು ಬುಧನ್ ನಕ್ಷತ್ರ, ಕುಜನ್ ನಕ್ಷತ್ರ, ಶುಕ್ರ ನಕ್ಷತ್ರ ಹಚ್ಚಲೇಬೇಕು. ಮುಖ್ಯವಾಗಿ ಚಿತ್ತ, ಧನಿಷ್ಠ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಸೂರ್ಯ ನಕ್ಷತ್ರ ಕೃತಿಕ, ಉತ್ತರ, ಉತ್ತರಾಷಾಢ. ಯಾಕೆ ಅಂದ್ರೆ ಯಾವ ಹೆಣ್ಣು ಮಗು ಆದ್ರೂ ಸರಿ, ಸೂರ್ಯ ನಕ್ಷತ್ರದಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳು ಕೃತಿಕಾ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಅವರಿಗೆ ಅಲ್ಲೊಂದು ಕುಟುಕಿರುತ್ತೆ. ದಾಂಪತ್ಯದಲ್ಲಿ ಮದುವೆ ಆಗೋದೇ ಕಷ್ಟ, ಇಲ್ಲ ಮದುವೆ ಆದ್ಮೇಲೆ ಕಷ್ಟ, ಇಲ್ಲ ಗಂಡನ ಜೊತೆಲಿ ಇರೋದೇ ಕಷ್ಟ, ಇಲ್ಲ ಮದುವೆವರೆಗೂ ಬಂದು ಮುರಿಯೋದು, ಮದುವೆ ನಂತರ ಮುರಿಯೋದು. ಚಿತ್ತಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಮೃಗಶಿರಾ ನಕ್ಷತ್ರ ಇಟ್ಸ್ ಅ ಕನ್ಫರ್ಮ್. ನೀವು ಸುತ್ತಮುತ್ತಲು ಗಮನಿಸಿ ನೋಡ್ಬೇಕಾದ್ರೆ ಅದು ನನ್ನ ಮನೆ ಆದ್ರೂ ಅಷ್ಟೇ, ನಿಮ್ಮ ಮನೆ ಆದ್ರೂ ಅಷ್ಟೇ. ಉಪ್ಪು ನಿಮ್ಮ ಅಡಿಗೆಗೆ ಹಾಕಿದ್ರು ಉಪ್ಪೆ, ನಮ್ಮ ಮನೇಲಿ ಅಡಿಗೆಗೆ ಹಾಕಿದ್ರು ಅದೇನು ಗುರೂಜಿ ಅಂತ ಹೇಳ್ಬಿಟ್ಟು ಸ್ವೀಟ್ ಆಗುತ್ತೋ? ಖಂಡಿತ ಇಲ್ಲ. ಸೊ ಇವರು ಕುಂಕುಮದ ಬತ್ತಿಯ ದೀಪವನ್ನ ಶುಕ್ರವಾರಗಳಂದು ಹಚ್ಚಲೇಬೇಕು. ಇಲ್ಲ ಇಫ್ ನಾಟ್ ಆಗ್ಲಿಲ್ಲ, ಸ್ನಾನ ಮಾಡಿ ಪುರುಡಾಗಿದೆ, ಎಲ್ಲೋ ಹೋಗಿದ್ದೀರಾ, ಹಾಗಿಲ್ಲ, ಮಂಗಳವಾರವಂತೂ ಮಿಸ್ ಮಾಡಬಾರ್ದು, ಪೌರ್ಣಮಿ ಮಿಸ್ ಮಾಡಬಾರ್ದು, ಇಲ್ಲ ಅಮಾವಾಸ್ಯೆ ಮಿಸ್ ಮಾಡಬಾರ್ದು. ಈ 4ರಲ್ಲಿ ಒಂದು ದಿನವಾದರೂ ಆ ಲಕ್ಷ್ಮಿಗೆ ಹಚ್ಚತಕ್ಕಂಥದ್ದು ವಿಶೇಷ ತಂದು ಕೊಡುವುದು ನಿಮ್ಮ ಮಾಂಗಲ್ಯ ದೋಷಕ್ಕೂ, ವಿವಾಹ ದೋಷಕ್ಕೂ, ವಿವಾಹ ನಂತರ ದೋಷಕ್ಕೂ, ಪುನರ್ವಿವಾಹ ದೋಷಕ್ಕೂ, ಕಳತ್ರ ದೋಷಕ್ಕೂ. ಆ ಒಂದು 8ನೇ ಮನೆಯಲ್ಲಿ ಏನಾದ್ರೂ ಕೆಟ್ಟ ಗ್ರಹವಿದ್ರೆ, ಯಾರೇ ಆಗಲಿ 8ನೇ ಮನೆಯಲ್ಲಿ ಏನಾದ್ರೂ ಕೆಟ್ಟ ಗ್ರಹವಿದ್ದರೆ, ಕುಜನಿದ್ದರೆ, ಸೂರ್ಯನಿದ್ದರೆ, ರಾಹು ಇದ್ದರೆ, ಕೇತುವಿದ್ದರೆ, ನಿಮ್ಮ ಮಾಂಗಲ್ಯಗಳಿಗೆ ಏನೋ ಒಂದು ಕುತ್ತಂತೂ ಖಂಡಿತ, ಕನ್ಫರ್ಮ್. 8ನೇ ಮನೆನೇ ಆ ಕಳತ್ರ ಸ್ಥಾನ, ಮಾಂಗಲ್ಯ ಸ್ಥಾನ, ಮಾಂಗಲ್ಯ ಗಟ್ಟಿ ಸ್ಥಾನ ಅಂತ ನೋಡೋದು. 7ನೇ ಮನೆಯನ್ನ ಮದುವೆ ಸ್ಥಾನ, ಮದುವೆ ಆಗ್ತಕ್ಕಂಥ ಹೆಣ್ಣು, ಆಕೆಯ ಭಾವ ಹಾವ ಎಲ್ಲ ನೋಡೋದು. ಆಕೆಯಿಂದ ಆಗ್ತಕ್ಕಂಥ ಮಕ್ಕಳು, ಆ ಮಕ್ಕಳು ಹೇಗಿರ್ತಾರೆ, ಒಟ್ಟು ಕುಟುಂಬ, ಒಡೆದು ಕುಟುಂಬ, 2ನೇ ಮನೆಯನ್ನು ನೋಡ್ತೇವೆ. ಸೊ 8ನೇ ಮನೆಗೆ ಅತಿ ಮುಖ್ಯ ಪ್ರಾಶಸ್ತ್ಯ ಕೊಡ್ತೇವೆ. ಸೊ ಆ 8ನೇ ಮನೆ ದೋಷವಾಗಿದೆ. ಆ ಒಂದು 8ನೇ ಮನೆಗೆ ಕುಜ ನೋಡ್ತಿದ್ದಾನೆ, ಸೂರ್ಯ ನೋಡ್ತಿದ್ದಾನೆ, ರಾಹು ನೋಡ್ತಿದ್ದಾನೆ, ಕುಜರಾಹು ನೋಡ್ತಿದೆ, ಶನಿ ರಾಹು ನೋಡ್ತಿದೆ ಅನ್ನತಕ್ಕಂಥ ಭಾವವಾದಾಗ ಕೂಡ ಈ ಒಂದು ಕುಂಕುಮದ ಬತ್ತಿಯ ದೀಪದ ಒಂದು ಪೂಜೆ ಮಾಡಿಸ್ತೇವೆ. ಯಾಕಂದ್ರೆ ಕನ್ಫರ್ಮ್ ಮಾಂಗಲ್ಯ ದೋಷ ಅಲ್ಲೇನೋ ಬರುತ್ತಪ್ಪ. ಕೇಳಿ ನೋಡಿ, ಯಾರಾದ್ರೂ ನಿಮ್ ಸುತ್ತಮುತ್ತಲು ಯಾರಾದ್ರೂ ಈ ಒಂದು ನಕ್ಷತ್ರಗಳು, ಸೂರ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಕುಜನ್ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹವರಿಗೆ, ಬುಧನ್ ನಕ್ಷತ್ರ ಹಾಗೂ ಶುಕ್ರ ನಕ್ಷತ್ರ ಒಂದು ವೇರಿಯೇಷನ್. ಅದರಲ್ಲೂ ಈ 2 ನಕ್ಷತ್ರಕ್ಕೆ ಜಾಸ್ತಿ ದೋಷ, ಮಾಂಗಲ್ಯ ದೋಷ. ಅದು ಯಾರಾದ್ರೂ ಬಿಡೋಲ್ಲ, ಅದು ಬಿಸಿ. ನೀವ್ ಎಷ್ಟೇ ಜುಜ್ಜಪ್ಪ, ನಾನು ಮಾತಾಡ್ತೀನಪ್ಪ, ನನ್ನ ಫ್ರೆಂಡ್ ಅಪ್ಪ, ನಿನಗೆ ನಾನು ಪೂಜೆ ಮಾಡ್ತೀನಪ್ಪ, ಪ್ರೀತಿ ಮಾಡ್ತೀನಪ್ಪ, ಐ ಲವ್ ಯುನಪ್ಪ ಅಂತ ಹೇಳಿದ್ರು ಅದು ಬಿಡುವುದಿಲ್ಲ. ಅದೊಂದು ನಿಯಮ ಇದೆ, ಮಲಗಿರುವ ಮಗುವನ್ನ ಎಬ್ಬಿಸಬಾರದು, ಮಲಗಿರುವ ಹಾವನ್ನು ಎಬ್ಬಿಸಬಾರದು. ಅಂದ್ರೆ ಇಟ್ ಇಸ್ ಸ್ಲೀಪಿಂಗ್, ಯು ಶುಡ್ ವಾಕ್.
ಬಾಯಿ ಮುಚ್ಕೊಂಡು ಹೋಗ್ಬೇಕು. ಯಾರ್ದೋ ಮನೆಗೆ ಹೋಗಿದ್ದೀರಾ, ಅಲ್ಲೊಂದು ನಾಯಿ ಮಲಗಿದೆ ಅಂದ್ರೆ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಹೋಗಬೇಕು. ಕಾಡಿಗೆ ಹೋಗ್ತಿದ್ದೀರಾ, ಅಲ್ಲೊಂದು ಸಿಂಹ ಮಲಗಿದೆ, ಬಾಯಿ ಮುಚ್ಚಿಕೊಂಡು ಹೋಗಬೇಕು. ಅಂದ್ರೆ ನೀವು ಓಹೋ ಸಿಂಹ ಮಲಗಿದೆ, ಹಣೋ ನಮಸ್ತೆ ಎದ್ದೋಳಂದ್ರೆ ಹಾಕುತ್ತೆ ಕುತ್ತಿಗೆಗೆ. ಯಾರ್ದೋ ಮನೆ ನಾಯಿ, ನೀವು ಹೋಗಿದ್ದೀರಾ ಸೈಲೆಂಟ್ ಆಗಿ, ಗೊತ್ತಿಲ್ಲ, ಅದು ಮಲಗಿದೆ, ಓ ಫ್ರೆಂಡ್ ಮನೆ ಅಲ್ವಾ ಅದನ್ನು ಫ್ರೆಂಡ್ ಅಂತ ಎಬ್ಬರಿಸಿದ್ರೆ ಹಾಕುತ್ತೆ ಕುತ್ತಿಗೆಗೆ. ಮಗು, ನಿದ್ದೆ ಮಾಡಿರೋ ಮಗುನ ಎಬ್ಬರಿಸಿದ್ರೆ ಹುಚ್ಚೆ ರಚ್ಚೆ ಮಾಡಾಕ್ಬಿಡುತ್ತೆ. ಬೇಡಪ್ಪ ಮಕ್ಕಳು ಸಹವಾಸ ಅನ್ನಿಸ್ಬಿಡುತ್ತೆ, ಮಕ್ಕಳೇ ಬೇಡ ಅನ್ನಿಸ್ಬಿಡುತ್ತೆ. ಹಾವು ಅಷ್ಟೇ, ಮಲಗಿರೋ ಹಾವು ಸೈಲೆಂಟ್ ಆಗಿರೋ ಅದಕ್ಕೆ ಗೊತ್ತಾ ನಾನೇನು ಏನೋ ಮಾಡಕ್ ಬರ್ತಾರೆ ಅಂತ ಕಾಟ ಹಾಕುತ್ತೆ. ಇದು ನಿಯಮ. ಇವುಗಳ ಜೊತೆಯಲ್ಲೇ ಈ ನಿಯಮಗಳನ್ನ ಮೊದಲಿಂದಲೂ ನೋಡಿ ಆ ಗುರುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುದು ಅನ್ನತಕ್ಕಂಥದ್ದು ತಿಳ್ಕೊಂಡು ಹೇಳಿಕೊಟ್ಟಿರ್ತಕ್ಕಂಥ ಭಾವ. ಸೊ ಈ ಕುಂಕುಮದ ಬತ್ತಿಯ ದೀಪದ ಜೊತೆನಲ್ಲಿ ಇದನ್ನ ಯಾಕೆ ಹೇಳಿದ್ದೀನಿ ಅಂದ್ರೆ, ಕೆಲವರು ಮಾಡಲೇಬೇಕು. ಅದರಲ್ಲೂ ಸೂರ್ಯ ನಕ್ಷತ್ರದ ಹೆಣ್ಣು ಮಕ್ಕಳು ಮಾಡಲೇಬೇಕ್ರಮ್ಮ. ಅದ್ರ ಮೇಲೆ ನಿಮ್ಮ ಕರ್ಮ. ನಾವಿರೋದೇ ಹೀಗೆ, ನಾವು ಮಾಡೋದಿಲ್ಲ, ನೀವು ಮಾಡೋದೂ ಇಲ್ಲ. ಸೂರ್ಯ ನಕ್ಷತ್ರದ ಹೆಣ್ಮಕ್ಳನ್ನ, ಕೃತಿಕಾ ನಕ್ಷತ್ರದ ಹೆಣ್ಮಕ್ಳು, ಉತ್ತರ ಪಾಲ್ಗುಣಿ ಹೆಣ್ಮಕ್ಳು, ಉತ್ತರಾಷಾಢದ ಹೆಣ್ಮಕ್ಳನ್ನ ಕೇಳಿ ನೋಡಿ, ಆ ಬೆಂಕಿ ಹೆಣ್ಮಕ್ಳು. ಈ ಜೀನ್ಸ್ ಬೇಡ ಕಣೋ, ಗಂಗಾಧಾವಣಿ ಹಾಕು ಅಂದ್ರೆ ನಾನು ಹಾಕೋದೇ ಜೀನ್ಸು, ಅದೇನ್ ಮಾಡ್ತೀವಿ ಮಾಡ್ಕೋ ಹೋಗ್, ಹೀಗೆ ಮಾಡೋದು. ಮಂಗಳವಾರವೇ ಹೋಗಿ ಕೂದಲು ಕಟ್ ಮಾಡ್ಕೊಂಡು ಬರ್ತವೆ ಆ ಹೆಣ್ಮಕ್ಳು, ಕೇಳೋಲ್ಲ. ನಾವು ಮಾಡೋದೇ ಹೀಗೆ, ಹೋಗ್ಬೇಡಮ್ಮ ನಮ್ಮ ಮಾತು ಕೇಳೋ, ನಾವು ಬರೋದೇ 7 ಗಂಟೆಗೆ, ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ಸೊ ದೀಸ್ ಆರ್ ದ ಥಿಂಗ್ಸ್. ಆ ಸೂರ್ಯನ ಪ್ರಭಾವ ಅವ್ರನ್ನ ಮುಟ್ಲಿಕ್ಕೆ ಆಗೋಲ್ಲ. ಸೊ ಆ ಒಂದು ಮುಟ್ಟಿಸ್ಕೊಳ್ಳೋದಂತಹ ಒಂದು ದೋಷ ಕಡಿಮೆ ಆಗ್ಲಿ ಅಂತಾನೆ ಈ ಪರಿಹಾರಗಳು ಹೇಳ್ತಿರೋದು. ಇಲ್ಲ ನಾವು ಮಾಡೋದೇ ಹಾಗೆ ಅಂತ ಹೇಳಿದ್ರೆ ಪೂರ್ತಿ ಕೂದಲು ಬೋಳಿಸ್ಕೋತೀರ ಅಷ್ಟೇ. ಹೋಗಿ ಗುರುಜಿ, ಇಂದಿನ ದಿನ ಹೇಗಿದೆ ಗುರುಜಿ ನಮ್ಮೆಲ್ರಿಗೂ? ಖಂಡಿತ ಉತ್ತರಾಷಾಢ ನಕ್ಷತ್ರವೇ ಕಾಕತಾಳೀಯವಾಗಿ ಹೆಣ್ಮಕ್ಳೆಲ್ಲ ಗಾಬರಿ ಬಿದ್ದಿರ್ತೀರ, ಏನ್ ಗುರುಗಳೇ ಹೀಗಂದ್ಬಿಟ್ರಿ ಅಂತ. ನಿಜವೇ, ನಿಜವನ್ನು ಒಪ್ಪಿಕೊಳ್ಳುವ ಗುಂಡಿಗೆ ಇರ್ಬೇಕಷ್ಟೇ. ಅದು ಒಪ್ಕೊಂಡ್ಮೇಲೆ ನಮಗೆ ನಾವು ಬೇಕಾದಂಥ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಲೈಫ್ನಲ್ಲಿ ಮಾಡ್ಕೊಳ್ಳಿಕ್ಕೆ ಇದೆಲ್ಲ ಒಂದು ಪರಿಹಾರಗಳು ಹೇಳ್ತಿರ್ತಕ್ಕಂಥದ್ದು. ನೋಡೋಣ ಇವತ್ತು ಯಾರ್ಯಾರಿಗೆ ಸುಡುತ್ತೆ ಈ ಸೂರ್ಯ ನಕ್ಷತ್ರ, ಒಳ್ಳೇದು ಮಾಡುತ್ತಾ ಕೆಟ್ಟದ್ದು ಮಾಡುತ್ತಾ ಅನ್ನತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ, ನಿಮಗೆ ಗೆಲುವೆ ನಿಮಗೆ. ಆದ್ರೂ ಒಂದ್ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಎಲ್ರು ನೋಡಿ ಅಷ್ಟಗ್ರಹ ಕೂಟ ಒಂದು ನಡೆಯುತ್ತಿದೆ ಅಂತ ಹೇಳ್ತಿದೆ. ಅಂದ್ರೆ ರಾಹು ಬಂದು ತುಲಾ ರಾಶಿಲಿದೆ, ಅಲ್ಲೇ ಶನಿ ಮೇಷರಾಶಿನಲ್ಲಿ ಪಂಚಗ್ರಹ ಕೂಟ, ಎದುರುಗಡೆ 2 7 ಗ್ರಹ, ಗುರು ಬಂದು ಆ ಒಂದು ವೃಷಭ ರಾಶಿ, ರಾಹು ಕೇತು ನಡುವೆ ಎಲ್ಲ ಗ್ರಹವು ತುಂಬಿಕೊಂಡಿದೆ, ಚಂದ್ರ ಹೊರಗಡೆ. ಒಂದೊಂದ ಹಗರಣಗಳು ಬರ್ತಿರೋದು ನೋಡಿ. ಆ ಭ್ರಷ್ಟಾಚಾರ ಇರ್ಬೋದು. 19 ಕಿಲೋಮೀಟರ್ ದೂರ ಆ ಚೈನಾದವ್ರು ಬಂದು ಕ್ಯಾಂಪ್ ಹಾಕೊಂಡು ಕೂತಿದ್ದಾರೆ ನಮ್ಮ ಭಾರತದಲ್ಲಿ. ಒಬ್ಬ ಮುಟ್ಟಾಳ ಗೃಹ ಮಂತ್ರಿ ಹೇಳ್ತಾನೆ, ಅದು ಯಾರು ನಡೆದಾಡೋ ಜಾಗನೂ ಅಲ್ಲ, ಏನೂ ಇಲ್ಲ, ಏನೋ ಸುಮ್ಮನೆ ಟೈಮ್ ಪಾಸ್ಗೆ ಹಾಕೊಂಡಿದ್ದಾನೆ ಬಿಡಿ ಅಂತ. ಒಬ್ಬ ಗೃಹ ಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಭಾರತ ದೇಶದ ಸಂವಿಧಾನವನ್ನ, ಜನರ ಜಾಗವನ್ನ, ಅವರ ಮಾನ ಎಲ್ಲವನ್ನು ರಕ್ಷಿಸ್ತೇನೆ ಅಂತ ಆ ಒಂದು ಮಾತು ಕೊಟ್ಟಂತ ವ್ಯಕ್ತಿ. ಇದೇ ರೀತಿಯ ಒಂದು ಭಾವ 1964 ಆಗಿತ್ತು. ಬಂಜರು ಭೂಮಿ ತಾನೇ ಹೋಗ್ಲಿ ಬಿಡಿ ಅಂತ ಹೇಳಿದ್ದ ಇನ್ನೊಬ್ಬ ಪುಣ್ಯಾಶಯ ಇವತ್ತಿಲ್ಲ ಆತ. ಅಂಥದ್ದೇ ಒಂದು ಎಡವಟ್ಟು ಈ ಅಷ್ಟಗ್ರಹ ಕೂಟ. ಯುದ್ಧ ಭೀತಿಯೊಂದು ನಡೆಯುವುದು 15 ದಿನದಿಂದಲೂ ಇವ್ರು ರಾಗ ಆಡ್ತಿದ್ದಾರೆ. ಇವ್ರಿಗೆ ಎಲೆಕ್ಷನ್ ಚಿಂತೆಯ ವಿನಃ ನಮ್ಮ ದೇಶದ ಮಾನಾಪಮಾನಗಳು ಹರಾಜಾಗ್ತಿದೆ, ನಮ್ಮ ಭೂಮಿನ ಯಾರೋ ಕೊಳ್ಳೆ ಹೊಡಿತಿದ್ದಾರೆ, ಯೋಚನೆ ಇಲ್ಲ. ಅಂಥವ್ರನ್ನೆಲ್ಲ ಒದ್ದೋಡಿಸ್ತಕ್ಕಂಥ ಸಮಯ. ಯಾಕಂದ್ರೆ ಉತ್ತರಾಷಾಢ ನಕ್ಷತ್ರ ಪ್ರಭಾವ ಇವತ್ತು ಮೇಷರಾಶಿಯವರಿಗೆ ಅಂತ ಒಂದು ತಾಕತ್ತು. ಯಾವುದೇ ಕೆಲಸ, ಕಾರ್ಯ, ಚಿಂತನ, ರಾಜಕೀಯ ಏನು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಪ್ರತಿಯೊಂದರಲ್ಲೂ ಯಶಸ್ಸನ್ನು ನೋಡ್ತಕ್ಕಂಥದ್ದು. ಆದರೂ ಪೂರ್ಣ ಕಾಳಸರ್ಪ ದೋಷಕ್ಕೆ ಒಳಪಟ್ಟಿದ್ದೀರಾ. ಆದರೂ ಆದಷ್ಟು ಶಿವಾಲಯಗಳಲ್ಲಿ ಅಭಿಷೇಕ ಮಾಡಿಸ್ತೀರಿ. ವೃಷಭ ರಾಶಿಗೆ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ ಯಶಸ್ಸು ನೀಡತಕ್ಕಂಥದ್ದು. ಅದರಲ್ಲೂ ಈ ಒಂದು P1 ಆಗಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ತುಂಬಾ ಒತ್ತಡ ಅನ್ಸುತ್ತೆ, ದಿಢೀರ್ ಟ್ರಾನ್ಸ್ಫರ್ ಅನ್ಸತಕ್ಕಂಥದ್ದು, ವಿಪರೀತ ಕೆಲಸದ ಒಂದು ಪ್ರಭಾವ ಅನ್ನಿಸ್ತಕ್ಕಂಥದ್ದು. ಏನಪ್ಪಾ ಎಲೆಕ್ಷನ್ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ, ಅದು ಹಾಕ್ಬಿಟ್ಟಿದ್ದಾರೆ, ಒಂಥರ ಒದ್ದಾಡ್ಬಿಡ್ತೀರಾ. ಮಿಥುನ ರಾಶಿಯವರಿಗೆ ಸಂಗಾತಿ ಜೊತೆ ಕಿರಿಕಿರಿ ಆಗ್ತಕ್ಕಂಥ ಒಂದು ಪ್ರಭಾವ, ಪಾಲುದಾರಿಕೆ ಕೊಡೋದು, ತೆಗೆದುಕೊಳ್ಳೋದು, ಇವುಗಳ ವಿಚಾರದಲ್ಲಿ ನೋವಾಗ್ತಕ್ಕಂಥದ್ದು, ಯಾರಿಂದಾದ್ರೂ ಕಿರಿಕಿರಿಯ ಭಾವ. ಕಟಕ ರಾಶಿಗೆ ಉದ್ಯೋಗದಲ್ಲಿ ಒಳ್ಳೆ ಸ್ಥಾನಮಾನ ಗೌರವ ಸಿಕ್ಕರೂ ಕೂಡ ಇರೋದನ್ನ ಬಿಟ್ಟು ಇನ್ನೊಂದ್ರ ಕಡೆ ಯೋಚನೆ ಮಾಡ್ತಕ್ಕಂಥದ್ದು. ಹೆಂಗೂ ರಜಾ ಇದೆ, ಬೇರೆ ಏನಾದ್ರೂ ಮಾಡ್ಕೊಳ್ಳೋಣ ಅನ್ನತಕ್ಕಂಥ ಭಾವ. ಕುಟುಂಬದಲ್ಲಿ ಏನಾದ್ರೂ ಒಂದು ಭೂಮಿಗೆ ಸಂಬಂಧಪಟ್ಟಂತ ಮಾತುಕತೆಗಳಿದ್ರೆ
ಒಳ್ಳೆ ಒಂದು ಪರಿಹಾರ ಸಿಗ್ತಕ್ಕಂಥದ್ದು. ಆದರೆ ಪ್ರಯಾಣದಲ್ಲಿ ಕಿರಿಕಿರಿ ಏನಾದರೂ ಈ ವೈನ್ ಸ್ಟೋರಲ್ಲಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ, ಎಲೆಕ್ಟ್ರಾನಿಕ್ಸ್, ಕರೆಂಟ್ಗೆ ಸಂಬಂಧಪಟ್ಟಂಥದ್ದು, ಮೈನಿಂಗ್ ಸಂಬಂಧಪಟ್ಟಂಥದ್ದು, ಭೂಮಿ ಆಗಿರ್ತಕ್ಕಂಥದ್ದು, ಬಾವಿ ಆಗಿರ್ತಕ್ಕಂಥದ್ದು, ಬೋರ್ವೆಲ್ ಹಾಕ್ತಕ್ಕಂಥದ್ದು, ಕಲ್ಲು ಮಣ್ಣು ಹೊರತಕ್ಕಂಥ ಒಂದು ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ರಕ್ಷಣಾ ಇಲಾಖೆ, ಏನಾದರೂ ಒಂದು ಪೆಟ್ಟು ಆಕ್ಸಿಡೆಂಟು ಆಗ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಇನ್ನು ಸಿಂಹರಾಶಿ, ವಿಶೇಷವಾದಂಥ ಅಧಿಕಾರ, ಅಂತಸ್ತು, ಸ್ಥಾನ, ಗೌರವ, ಪದವಿ, ಪ್ರತಿಷ್ಠಾ ಪಡೆಯತಕ್ಕಂಥದ್ದು, ಒಂಥರ ನೆಮ್ಮದಿಯ ದಿನ. ಚಂದ್ರ ವಿಶೇಷವಾಗಿ ಪಂಚಮದಲ್ಲಿರ್ತಕ್ಕಂಥದ್ದು, ಸೂರ್ಯಭಾವದಲ್ಲಿ. ಆ ಸೂರ್ಯ ನಿಮಗೆ ಭಾಗ್ಯಸ್ಥಾನದಲ್ಲಿ ಉಚ್ಚಂಗತನಾಗಿ ಯೋಗಕಾರಕನಾಗಿರ್ತಕ್ಕಂಥ ಕುಜನ ಜೊತೆ ಇರತಕ್ಕಂಥದ್ದು. ಸೊ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು ಇದರಲ್ಲಿರ್ತಕ್ಕಂಥವ್ರು, ಕಲಾವಿದರಾಗಿರ್ತಕ್ಕಂಥವ್ರು, ಟೀಚಿಂಗ್, ಜಡ್ಜಸ್, ನ್ಯಾಯಾಂಗ ಇಲಾಖೆ ಇದರಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಒಂದು ಸ್ಥಾನ ಬದಲಾವಣೆಯು ಕೂಡ. ಇನ್ನು ಕನ್ಯಾ ರಾಶಿ, ತಾಯಿ ಜೊತೆ ಎಲ್ಲ ಒಂದು ಮನೆಯಲ್ಲಿ, ಕುಟುಂಬದಲ್ಲಿ ಏನಾದರೂ ಅಂತಃಕಲಹ, ಪ್ರಯಾಣದಲ್ಲಿ ಎಳೆದಾಟ, ಅಪಘಾತ ಭೀತಿ, ಮಕ್ಕಳ ಜೊತೆ ಒಂದು ಕಿರಿಕಿರಿ, ಮಕ್ಕಳ ಶುಭ ಕಾರ್ಯಕ್ಕೋಸ್ಕರ ಖರ್ಚುಗಳು, ಈ ಥರದ ಒಂದು ಚಿಂತೆ. ಇನ್ನು ತುಲಾ ರಾಶಿ, ವಿಶೇಷವಾಗಿ ಚಂದ್ರ ಸೂರ್ಯಭಾವದಲ್ಲಿ 3ನೇ ಮನೆಯಲ್ಲಿರೋದ್ರಿಂದ ವಿಕ್ರಮ ಭಾವ, ಒಂಥರ ಬೆಂಕಿ ಮುಟ್ಟಿದ ಕೋಳಿ ಆಗ್ಬಿಟ್ಟಿರ್ತೀರ, ಸುಡ್ತಿರ್ತೀರ, ದಗ 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 ಅಂತ. ಯಾರು ಏನು ಎತ್ತನ್ನು ನೋಡೋದಿಲ್ಲ. ವಿಪರೀತ ಕೋಪ, ವಿಪರೀತ ಸಿಟ್ಟ, ವಿಪರೀತ ಅಧಿಕಾರ, ವಿಪರೀತ ಬಲ, ವಿಪರೀತ ಪ್ರೀತಿ, ವಿಪರೀತ ಮಾತು, ವಿಪರೀತ ನೋವು, ವಿಪರೀತ ಗೆಲುವು, ಎಲ್ಲ ವಿಪರೀತ ಆಯ್ತು ಅಂದ್ರೆ ವಿಪರೀತ ಮನೆಗೆ ಹೋಗೋದು, ನಾವು ಸುಟ್ಟೋಗ್ಬಿಡ್ತೀವಿ. ಸೊ ಅಂಥ ಒಂದು ಭಾವ ನೋಡಿಕೊಂಡು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಸರ್ಕಾರದಿಂದ ಬರತಕ್ಕಂಥ ಒಂದು ದುಡ್ಡು ಕಳ್ಕೊಳ್ಳೋದು, ಇಲ್ಲ ಸರ್ಕಾರದ ಅವಮಾನ ಅನುಭವಿಸ್ತಕ್ಕಂಥದ್ದು ಆಗಬಹುದು, ಎಚ್ಚರಿಕೆ. ಇನ್ನು ಶುಕ್ರ ಪ್ರಭಾವದ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಮಧುರವಾದ ದಿನವಾದರೂ ಯಾರ ಹತ್ರ ಆದ್ರೂ ಕಿರಿಕಿರಿ ಬೇಸರ ಆಗ್ತಕ್ಕಂಥ ಒಂದು ದಿನವೂ ಆಗುತ್ತೆ. ಯಾರ ಮೇಲಾದ್ರೂ ಜಗಳಕ್ಕೆ ಹೋಗ್ತಕ್ಕಂಥದ್ದು ಆಗಿಬಿಡುತ್ತೆ, ಎಚ್ಚರಿಕೆ. ಸ್ವಲ್ಪ ಸುಸ್ತು, ಉಸಿರು ಹಿಡ್ಕೊಂಡಾಗೆ, ಸೊಂಟ ನೋವು, ಕುತ್ತಿಗೆ ನೋವು, ಗಂಟಲ ಸಮಸ್ಯೆ, ವಿಪರೀತವಾದಂಥ ವಾತಪಿತ್ತ ಕಫಗಳಿಂದ ಬಳಲ್ತಕ್ಕಂಥದ್ದು ಆಗುತ್ತೆ. ಆದಷ್ಟು ಬೇಲದ ಹಣ್ಣಿನ ಜ್ಯೂಸ್ ಮಾಡಿಸ್ಕೊಂಡು ಕುಡೀರಿ. ಬೇಲದ ಹಣ್ಣು ಎಲ್ಲಾದ್ರೂ ಸಿಕ್ತು ಅಂದ್ರೆ ತಗೊಬಂದು ಮನೆಯಲ್ಲಿ ಅದಕ್ಕೊಂಚೂರು ಬೆಲ್ಲ, ಇಲ್ಲ ಅಂತ ಹೇಳಿದ್ರೆ ಕೆಂಪು ಕಲ್ಲು ಸಕ್ಕರೆ ಹಾಕಿ ಕುಟ್ಟಿ ಅದರಲ್ಲಿ ಇಷ್ಟು ಒಂದು ಲವಂಗ ಹಾಗೂ ಒಂದೆರಡು ಬೀಜ ಏಲಕ್ಕಿ ಹಾಕಿ ಕುಟ್ಟಿ ವೃಶ್ಚಿಕ ರಾಶಿಯವರು ತೆಗೆದುಕೊಳ್ಳೋದು ಆ ಸೂರ್ಯ ಪ್ರಭಾವವನ್ನು ತಂಪು ಮಾಡ್ತಕ್ಕಂಥದ್ದು. ಇಲ್ಲ ಅಂದ್ರೆ ಗಂಟಲು ಸಮಸ್ಯೆ, ಉಷ್ಣ ಬಾಧೆ, ಪೈಲ್ಸ್ ಬಾಧೆ, ಅಸಿಡಿಟಿ ಬಾಧೆ ಬಾಧಿಸ್ಬಿಡುತ್ತೆ. ಧನುಸು ರಾಶಿ, ರಾಜಯೋಗ ಚೆನ್ನಾಗಿದೆ. ಚಂದ್ರ ಸೂರ್ಯ ಪ್ರಭಾವದಲ್ಲಿರೋದ್ರಿಂದ, ಆ ಸೂರ್ಯ ತ್ರಿಕೋಣದಲ್ಲಿರೋದ್ರಿಂದ ವಿಪರೀತ ಹರ್ಷಯೋಗ, ಧ್ಯಾನ ಯೋಗ, ಅಧಿಕಾರ ಯೋಗ. ಮಕರ ರಾಶಿ, ಅಧಿಕಾರ ಕಳ್ಕೊಳ್ಳುವ ಯೋಗ, ಪ್ರಯಾಣದಲ್ಲಿ ನಷ್ಟ, ಪಾಲುದಾರಿಕೆಯಲ್ಲಿ ನಷ್ಟ, ಮಾನಸಿಕ ಕಿರಿಕಿರಿ, ಆರೋಗ್ಯದಲ್ಲಿ ಏರುಪೇರು. ಕುಂಭರಾಶಿ, ಆರೋಗ್ಯದಲ್ಲಿ ಚೇತರಿಕೆ, ಕುಟುಂಬ ಯೋಗ, ಅಧಿಕಾರ ಯೋಗ, ಅಂತಸ್ತಿನ ಯೋಗ, ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ, ವಿಪರೀತ ಕೋಪದಿಂದ ಜಗಳ, ಬೇಸರ, ಮನಸ್ಸು ಕೂಡ ಆಗ್ತಕ್ಕಂಥದ್ದು ಆಗುತ್ತೆ, ನೋಡಿಕೊಂಡು ಹೆಜ್ಜೆ ಇಡಿ. ಇನ್ನು ಮೀನರಾಶಿ, ಉದ್ಯೋಗದಲ್ಲಿ ಪ್ರಶಸ್ತಿ, ಪ್ರಗತಿ, ನೆಮ್ಮದಿಯ ದಿನ, ಸುಖವಾಗಿರ್ತಕ್ಕಂಥ ದಿನ. ಓಂ ಬ್ರಹ್ಮಾನಂದ ಓಂಕಾರ